ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತಹೀನತೆ ಜಾಗೃತಿ ದಿನದ ಸಂದರ್ಭದಲ್ಲಿ ಗರ್ಭಿಣಿಯರಲ್ಲಿ ರಕ್ತಹೀನತೆ ಈ ಕುರಿತು ಶ್ರೀರಂಗಪಟ್ಟಣ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾ. ಸವಿತಾ ಅವರೊಂದಿಗೆ ಮಾತುಕತೆ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಭಾರತದ ಬಹುದೊಡ್ಡ ಸಮಸ್ಯೆ ಅಂದರೆ ರಕ್ತಹೀನತೆ. ಅದರಲ್ಲೂ ಗರ್ಭಿಣಿಯರಲ್ಲಿ ರಕ್ತಹೀನತೆ ಆದರೆ ತುಂಬ ಸಮಸ್ಯೆಗಳು ಉದ್ಭವಿಸುತ್ತವೆ. ಅವರಿಗೆ ಆಗೋ ಮಗುಗೂ ಕೂಡ ಸಮಸ್ಯೆ, ತಾಯಿಗೂ ಕೂಡ ಸಮಸ್ಯೆ. ಇದನ್ನೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಶ್ರೀರಂಗಪಟ್ಟಣದ ತಾಲೂಕು ಆಸ್ಪತ್ರೆಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಸವಿತಾ ಎಂ ಅವರು. ಡಾಕ್ಟರ್ ಸವಿತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಡಾಕ್ಟರ್ ಸವಿತಾ ಅವರೇ, ರಕ್ತಹೀನತೆ ಭಾರತದಲ್ಲಿ ಬಹುದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಅದರಲ್ಲೂ ಈ ಹದಿಹರೆಯದವರಲ್ಲಿ ರಕ್ತಹೀನತೆ ಉಂಟಾಗುತ್ತೆ. ಅದಕ್ಕೆ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಆದರೆ ಈ ಗರ್ಭಿಣಿಯರಲ್ಲಿ ರಕ್ತಹೀನತೆ ಯಾಕೆ ಉಂಟಾಗುತ್ತೆ? ರಕ್ತಹೀನತೆ ಅಂದ್ರೆ ಏನು? ರಕ್ತಹೀನತೆ ಅಂದರೆ ಆ್ಯಕ್ಚುಲಿ ನಾವು ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ಅದು ಅನಿಮಿಯಾ ಅಂತ ಕರಿತೀವಿ. ಸೊ ಅನಿಮಿಯಾ ಅಂದರೆ ನಾವು ಇಂಗ್ಲೀಷಲ್ಲಿ ಹೇಳೋದು ಡಿಕ್ರೀಸ್ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ದ ಬ್ಲಡ್ ಅಂತೀವಿ. ಅಂದರೆ ಈಗ ನಾವು ನಮ್ಮ ಯಾವುದೇ ಅಂಗಾಂಗಗಳಿಗೆ ನಮ್ಮ ಶರೀರದಲ್ಲಿ ಶಕ್ತಿ ಬರಬೇಕು ಅಂದರೆ ಅದಕ್ಕೆ ಆಮ್ಲಜನಕ ಬೇಕು. ಆ ಆಮ್ಲಜನಕನ ಪೂರೈಸುತ್ತದೆ ಹಿಮೋಗ್ಲೋಬಿನ್ ಅಂತ ಒಂದು ಕಂಟೆಂಟ್ ಇರುತ್ತೆ ಬ್ಲಡ್ಡಲ್ಲಿ. ಆಮ್ಲಜನಕ ಹಿಮೋಗ್ಲೋಬಿನ್ಗೆ ಜೊತೆ ಸೇರಿಕೊಂಡು ಅದು ಎಲ್ಲ ಅಂಗಾಂಗಗಳಿಗೂ ತಲುಪತ್ತೆ. ಸೊ ಈಗ ಏನಾಗುತ್ತೆ ಅಂತಂದರೆ, ಯಾವಾಗ ಹಿಮೋಗ್ಲೋಬಿನ್ ಕಾನ್ಸಂಟ್ರೇಷನ್ ನಮ್ಮ ಬಾಡಿಯಲ್ಲಿ ಕಮ್ಮಿ ಆಗುತ್ತೆ, ಆವಾಗ ಈವನ್ ಆಕ್ಸಿಜನ್ ಕಾನ್ಸಂಟ್ರೇಷನ್ ಕೂಡ ನಮ್ಮ ಬಾಡಿಯಲ್ಲಿ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ನಮ್ಮ ಎಲ್ಲ ಅಂಗಾಂಗಗಳು ಕೂಡ ಈ ಆಕ್ಸಿಜನ್ ಕಾನ್ಸಂಟ್ರೇಷನ್ ಲೆವೆಲ್ ಕಮ್ಮಿ ಆಗುತ್ತೆ. ಸೊ ಯಾವಾಗ ಆಕ್ಸಿಜನ್ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ, ನಮ್ಮ ನ್ಯಾಚುರಲಿ ನಿಶ್ಚೇತನ ಉಂಟಾಗುತ್ತೆ. ನಮ್ಮ ಎಲ್ಲ ಅಂಗಾಂಗಗಳು ಕೂಡ ಕೆಲಸಗಳನ್ನ ಕಮ್ಮಿ ಮಾಡಕ್ಕೆ ಶುರು ಮಾಡ್ತವೆ. ಈವನ್ ಇನ್ಕ್ಲೂಡ್ ಬ್ರೈನ್ ಇಂದ ಹಿಡಿದು ಹಾರ್ಟ್ ಇಂದ ಹಿಡಿದು ನಮ್ದು ಯಾವ ಅಂಗಾಂಗಗಳಿವೆ ಎಲ್ಲವೂ ಕೂಡ ಕೆಲಸ ಕಾರ್ಯಗಳನ್ನ ಕಮ್ಮಿ ಮಾಡುತ್ತೆ. ಸೊ ಇದನ್ನ ನಾವು ಅನಿಮಿಯಾ ಅಂತ ಕರಿತೀವಿ. ಸೊ ಇದನ್ನ ಆಕ್ಚುಲಿ ನಾವು ಅನಿಮಿಯಾ ಅಂದ್ರೆ ಎಲ್ಲಾ ವರ್ಗಗಳಲ್ಲೂ ಆಗುತ್ತೆ. ಸಣ್ಣ ಹುಟ್ಟು ಮಗುವಿಂದ ಹಿಡಿದು ಕೂಡ ವಯಸ್ಸಾದವರೆಗೂ ಅನಿಮಿಯಾ ಇರುತ್ತೆ. ಅದಕ್ಕೆಲ್ಲ ನಮ್ಮ ಸರ್ಕಾರದಿಂದ ಎಲ್ಲಾ ತರ ಪ್ರೋಗ್ರಾಮ್ಗಳಿದೆ, ಎಲ್ಲ ಇದೆ. ಬಟ್ ಈಗ ನಾವು ಸ್ತ್ರೀರೋಗ ತಜ್ಞರಾಗಿ ನಾವು ಇಂಪಾರ್ಟೆನ್ಸ್ ಕೊಡುವಂಥದ್ದು ನಾವೀಗ ಅನಿಮಿಯಾ ಅಂಡ್ ಪ್ರೆಗ್ನೆನ್ಸಿ ಅಂದ್ರೆ ಗರ್ಭಾವಸ್ಥೆಯಲ್ಲಿ ಆಗುವಂತ ಅನಿಮಿಯಾ ಅಂತ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತಂದ್ರೆ, ನಾವು ಎರಡು ಜೀವಗಳ ಜೊತೆ ಹೊಡೆದಾಡ್ತಾ ಇರ್ತೀವಿ ಇಲ್ಲಿ. ಒಂದು ಜೀವ ಅಲ್ಲ, ಎರಡು ಜೀವಗಳ ಜೊತೆ ಹೊಡೆದಾಡ್ತೀವಿ. ಯಾಕೆಂದ್ರೆ ಅಮ್ಮನಿಗೆ ಏನಾಗುತ್ತೆ ಅದು ಮಗುನಲ್ಲೂ ರಿಫ್ಲೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ತಾಯಿಯಂದರಿಗೆ ಜಾಸ್ತಿ ಒತ್ತು ಕೊಡ್ತೀವಿ. ಸೊ ಯಾಕೆ ಗರ್ಭಿಣಿಯರಲ್ಲಿ ಯಾಕೆ ಅನಿಮಿಯಾ ಆಗುತ್ತೆ ಅಂತ ಅಂದ್ರೆ, ಫಸ್ಟ್ ಆಫ್ ಆಲ್ ಈಗ ನಾವು ಏನೇ ಮುಂದುವರೆದಿದೆ, ರಾಷ್ಟ್ರ ಮುಂದುವರೆದಿದೆ, ಎಲ್ಲಾ ಮುಂದಿದೆ, ಡೆವಲಪ್ಡ್ ಕಂಟ್ರಿ ಆಗ್ತಾ ಇದೀವಿ. ಈಗಲೂ ಕೂಡ ಏನಾಗ್ತಿದೆ ಅಂದ್ರೆ ಆ ತಾರತಮ್ಯ ಇದೆ. ಸೊ ಏನಾಗುತ್ತೆ ಅಂದ್ರೆ, ಹೆಣ್ಮಕ್ಳು ಅವ್ರು ತಿನ್ನೋದೇನಿದೆ ಫಸ್ಟ್ ಗಂಡು ಮಕ್ಳುಗಳಿಗೆ ಏನ್ ಬೇಕು ಬಡಿಸಿ ಮಿಕ್ಕಿದ್ದೇನಿದೆ ಅದನ್ನ ಇವ್ರು ತಿಂತಾರೆ. ಸೊ ಹೇಗಾಗಿದೆ ಅಂದ್ರೆ, ಪೌಷ್ಟಿಕಾಂಶದ ಆಹಾರ ಏನಿದೆ ಅದು ಗಂಡು ಮಕ್ಳಿಗೆ ಹೋಗ್ತಾ ಇದೆ, ಹೆಣ್ಮಕ್ಳಿಗೆ ಕಮ್ಮಿ ಇದೆ. ಒಂದು ಆಯ್ತಾ, ಅದು ಜೆಂಡರ್ ಬಯಾಸ್ ಇಂದ ಬರುತ್ತೆ. ಸೆಕೆಂಡ್ ಏನಪ್ಪಾ ಅಂತಂದ್ರೆ, ಈಗ ನಾನು ಹೇಳ್ಬೇಕು ಅಂದ್ರೆ ಒಂದು ಪಿಬರ್ಟಿ ಏಜ್ ಗ್ರೂಪ್. ಸೊ ಪಿಬರ್ಟಿ ಮುಂಚೆ ಎಲ್ಲ ಮೈನರಿಯುವಂತದ್ದು ಅಂದ್ರೆ ಮೆನಾರ್ಕೆ ಏಜ್ ಗ್ರೂಪ್ ಏನಿತ್ತು ಅಂದ್ರೆ 15 ವರ್ಷ 16 ವರ್ಷ ಇರ್ತಿತ್ತು. ಈಗ 10 ವರ್ಷಕ್ಕೆ ಮೈನರ್ ಇದ್ದಾರೆ ಬಿಕಾಸ್ ಆಫ್ ದ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ 10 ವರ್ಷಕ್ಕೆ ಮೈನರ್ ಇದ್ದಾಗ ಇಮ್ಯಾಜಿನ್ 10 ವರ್ಷಕ್ಕೆ ಮೈನರ್ದು ಒಂದು ಹೆಣ್ಮಗು 55 ವರ್ಷಕ್ಕೆ ಮೆನೋಪಾಸ್ ಆಗುತ್ತೆ. ಸೊ 45 ವರ್ಷಗಳ ಕಾಲ ಅವಳಿಗೆ ಪ್ರತಿ ಮಂತ್ ಮುಟ್ಟಾಗ್ತಾಳೆ. ಸೊ ಮುಟ್ಟಾದಾಗ ಮಿನಿಮಮ್ ನಾವು ಹೇಳೋದು 60ರಿಂದ 80 ml ರಕ್ತ ಹೋಗುತ್ತೆ ಅಂತ. ಬಟ್ ಈಗ ಹೇಗಾಗ್ತಿದೆ ಅಂದ್ರೆ, ಹಾರ್ಮೋನಲ್ ವೇರಿಯೇಷನ್ ಇಂದ ನೀವು ಒಂದು ಹೆಣ್ಮಗು ನೆನ್ನೆನೋ ಒಂದು ಬಂದಿತ್ತು ಪೇಷಂಟ್, 10 ವರ್ಷದ ಮಗು ಅಂದ್ರೆ ಇನ್ನು 5ನೇ ಕ್ಲಾಸ್ ಸ್ಟ್ಯಾಂಡರ್ಡ್. ಸೊ 5th ಸ್ಟ್ಯಾಂಡರ್ಡ್ ಮಗು ನೋಡಿ, ಅದಕ್ಕೆ ಏನ್ ಮಾಡ್ಕೋಬೇಕು ಅಂತಾನೆ ಗೊತ್ತಿಲ್ಲ, ಊಟ ಮಾಡಕ್ಕೆ ನೆಟ್ಟಿ ಬರ್ತಿರಲ್ಲ. ಸೊ ಹಾಗಾಗಿ ಅಂತ ಮಗುಗೆ ಏನಾಗಿರುತ್ತೆ ಅಂದ್ರೆ, ಮೈನರ್ದಾಗ ಸ್ಟಾರ್ಟಿಂಗ್ ಅಲ್ಲಿ ಒಂದು ಹಾರ್ಮೋನ್ ಆಕ್ಸಿಸ್ ಅಂತ ಇರುತ್ತೆ ನಮಗೆ ನಮ್ಮ ಶರೀರದಲ್ಲಿ. ಯಾವುದೇ ಈಗ ನಮ್ದು ಹಿಂಗೆ ಹೈಯರಾರ್ಕಿ ಇದೆ, ಈಗ ನಮ್ಗಿಂತ ದೊಡ್ಡವರು ಇರ್ತಾರೆ, ಅದಕ್ಕಿಂತ ಒಬ್ರು ದೊಡ್ಡವರು ಇರ್ತಾರೆ, ಕಂಟ್ರೋಲಿಂಗ್ ಕೆಪಾಸಿಟಿ. ಹಾಗೆ ನಮ್ಮ ಶರೀರದಲ್ಲೂ ಕೂಡ ಯಾವುದೇ ಹಾರ್ಮೋನ್ ಉತ್ಪತ್ತಿ ಆಗ್ಬೇಕಾದ್ರೆ ಒಂದು ಕಂಟ್ರೋಲಿಂಗ್ ಇದೆ, ಒಂದು ಹಾರ್ಮೋನ್ಸ್. ಸೊ ಇದೆಲ್ಲ ಒಂದು ಲೆವೆಲ್ ಒಂದು ಆಕ್ಸಿಸ್ ಮೇಂಟೈನ್ ಆಗ್ಬೇಕು ಅಂದ್ರೆ 2 to 3 months ಬೇಕು, ಅಥವಾ ಕೆಲವರಿಗೆ 1 ವರ್ಷನೇ ಹಿಡಿಯುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ, ಆ ಮಂತ್ ಅಲ್ಲಿ 80 ml ಬದಲು ಕೆಲವು ಮಕ್ಕಳಿಗೆ 180ರಿಂದ 200 ml ಬ್ಲಡ್ ಲಾಸ್ ಆಗ್ತಾ ಹೋಗುತ್ತೆ. ತುಂಬಾ ರಕ್ತಸ್ರಾವ ಆಗುತ್ತೆ. ಅದನ್ನ ಪಿಬರ್ಟಿ ಮೆನೋರೇಜ್ ಅಂತ ಕರಿತೀವಿ. ಅಲ್ಲಿ ಶುರುವಾಯ್ತು ಹೆಣ್ಮಕ್ಳಿಗೆ ಬ್ಲಡ್ ಲಾಸ್ ಅನ್ನೋಂಥದ್ದು, ಅಲ್ಲಿ ಶುರುವಾಯ್ತು. ಸೊ ಫಸ್ಟ್ ಶೇಖರಣೆನೇ ಆಗಿಲ್ಲ, ಊಟ ಮಾಡಿಲ್ಲ, ಶೇಖರಣೆ ಆಗಿಲ್ಲ. ಎರಡನೇದು ಪಿಬರ್ಟಿ ಬೇಗ ಅಚೀವ್ ಆಯ್ತು, ಅವಾಗ ಬ್ಲಡ್ ಲಾಸ್ ಆಯ್ತು. ಸೆಕೆಂಡ್ ಥಿಂಗ್ ಏನಾಯ್ತು, ಪಿಬರ್ಟಿ ಮೆನೋರೇಜ್ ಅಂತ ಕರಿತೀವಿ. ಜಾಸ್ತಿ ರಕ್ತಸ್ರಾವ ಆಗುತ್ತೆ, ಇರೋ ಬ್ಲಡ್ ಕೂಡ ಕಳ್ಕೊತಾಳೆ ಹುಡುಗಿ. ಸೊ ಇಷ್ಟೆಲ್ಲ ಆಗಿ ಅವಳು ಅನಿಮಿಕ್ ಸ್ಟೇಜಸ್ ಇರ್ತಾಳೆ. ಆ ಸ್ಟೇಜಸ್ ಯಾರು ಅಪ್ಪ ಅಮ್ಮ ಕರ್ಕೊಂಡ್ ಬರಲ್ಲ. ಇವತ್ತು ಸರಿ ಹೋಗ್ಬೋದು, ಪಕ್ಕದವ್ರು ಹೇಳ್ತಾರೆ ನಾಳೆ ಸರಿ ಹೋಗುತ್ತೆ ಬಿಡು, ಇದು ಎಲ್ಲಾ ಮಕ್ಕಳಲ್ಲೂ, ನಾವು ನಮ್ಮ ಮಕ್ಳಿಗೂ ಹಾಗೆ ಆಗಿತ್ತು, ನನ್ನ ಮೊಮ್ಮಕ್ಳಿಗೂ ಹೀಗೆ ಆಗಿತ್ತು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಮುಂದೂಡ್ತಾ ಹೋಗ್ತಾರೆ. ನಾವ್ ಎಷ್ಟೇ ಈಗ ಬಾಲ್ಯ ವಿವಾಹನ ತಡೆಗಟ್ಟಬೇಕು ಅನ್ಕೋತಾ ಇದೀವಿ, 18 ವರ್ಷ ಕಲಿಬೇಕು ಮಕ್ಳಿಗೆ, ಹೆಣ್ಮಕ್ಳಿಗೆ ಮದುವೆ ಮಾಡಕ್ಕೆ ಅಂತ ಇದೀವಿ, ಆದ್ರೂ ಕೂಡ ಈಗಲೂ ಹಳ್ಳಿಗಳಲ್ಲಿ ನಾವು
18 ವರ್ಷದ ಒಳಗಡೆ ಹೆಣ್ಮಕ್ಳು ಮದುವೆ ಆಗ್ತಾ ಇದ್ದಾರೆ. ಈ ಒಂದು 18 ವರ್ಷ ಕಳೆದ್ರೂ ಕೂಡ ನೀವು ಅವ್ರನ್ನ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಬಿಫೋರ್ ದಿ ಪ್ರೆಗ್ನೆನ್ಸಿ ನೀವೇನಾರು ಹಿಮೋಗ್ಲೋಬಿನ್ ಚೆಕ್ ಮಾಡಿದ್ರೆ ದೇ ವಿಲ್ ಬಿ ಅಂಡರ್ 10 ಇದ್ರೆ ನಮಗೆ ಖುಷಿ, 8-9 ಬರ್ತಾರೆ. ಸೊ ಇಮ್ಯಾಜಿನ್ ಅಂತ ಹೆಣ್ಮಕ್ಳನ್ನ ಅವರು ಮೊದಲೇ ಅನಿಮಿಕ್ ಇರೋರನ್ನ ನಾವು ಮದುವೆ ಮಾಡ್ತೀವಿ, ಅವರು ಗರ್ಭ ತಲುಪ್ತಾರೆ, 3 ತಿಂಗಳು 4 ತಿಂಗಳು ಪ್ರೆಗ್ನೆಂಟ್ ಆಗ್ತಾನೆ ಅಂತ ಇಟ್ಕೊಳ್ಳಿ. ಸೊ ಮೊದಲೇ ಅವ್ರ ಶರೀರದಲ್ಲಿ ರಕ್ತಹೀನತೆ ಇದೆ, ಅದ್ರ ಮೇಲೆ ಶಿಲ್ ಬಿಕಮ್ ಪ್ರೆಗ್ನೆಂಟ್. ಸೊ ಪ್ರೆಗ್ನೆಂಟ್ ಆದಾಗ ಏನಾಗುತ್ತೆ ಅಂದ್ರೆ ಅದರಲ್ಲೂ ಹಲವಾರು ಚೇಂಜಸ್ ಆಗ್ತವೆ. ಸೊ ಹೇಗೆ ಅಂದ್ರೆ ಪ್ರೆಗ್ನೆನ್ಸಿ ಆದ ತಕ್ಷಣ ಒಂದು ದೆಲ್ ಬಿ ಇನ್ಕ್ರೀಸ್ ಡಿಮಾಂಡ್, ಅಂದ್ರೆ ಒಂದು ತಾಯಿಗೂ ರಕ್ತ ಬೇಕು, ಮಗುಗೂ ರಕ್ತ ಬೇಕು. ಸೊ ಡಿಮಾಂಡ್ ಇಸ್ ಮೋರ್. ಹೌದು. ಈಗ ನಮಗೆ ಎಷ್ಟು ಅಂದ್ರೆ ನಾರ್ಮಲ್ ಆಗಿ ನಮಗೆ ನಾವು ಹೇಳ್ತೀವಿ 0.8 mg per day ಸಾಕು ಐರನ್. ಪ್ರೆಗ್ನೆನ್ಸಿಗೆ ಹೋದ್ರೆ ಇಟ್ ಆಲ್ಮೋಸ್ಟ್ 75 ಬೇಕು, ಐರನ್ ಕಂಟೆಂಟ್ ಅನ್ನೋದು ಜಾಸ್ತಿ ಬೇಕು. ಸೊ ಇಮ್ಯಾಜಿನ್ ಎಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ನಮ್ಮ ಗರ್ಭಾವಸ್ಥೆಗೆ ಮುಂಚೆಗೆ ರಿಕ್ವೈರ್ಮೆಂಟ್ಗೂ ಗರ್ಭಾವಸ್ಥೆಗೆ ಬಂದ್ಮೇಲೆ ರಿಕ್ವೈರ್ಮೆಂಟ್ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಅದು ಒಂದು ಇನ್ಕ್ರೀಸ್ ಡಿಮಾಂಡ್ ಆಯ್ತು. ಸೆಕೆಂಡ್ ಏನು ಅಂದ್ರೆ ನಾವು ಏನು ಊಟ ತಿಂತೀವಿ, ನಾವು ಏನು ಹಿಮೋಗ್ಲೋಬಿನ್ ಬರುತ್ತೆ ಮಗು ಅದೇ ಹೋಗುವಂತದ್ದು. ಸೊ ಅದಕ್ಕೆ ಪೂರೈಕೆ ಆಗ್ಬೇಕು. ಸೊ ಅಲ್ಲಿ ಒನ್ಸ್ ಅಗೇನ್ ಇನ್ಕ್ರೀಸ್ ಡಿಮಾಂಡ್. ಅಂದ್ರೆ ಗರ್ಭಿಣಿಯರಲ್ಲಿ ಇವಾಗ 20-30% ರಕ್ತ ಜಾಸ್ತಿ ಆದಾಗ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಆಗುತ್ತೆ. ರಿಲೇಟಿವ್ಲಿ ನಾವೇನಂತೀವಿ ಬ್ಲಡ್ ವಾಲ್ಯೂಮ್ ಎಲ್ಲ ವೇರಿಯೇಷನ್ ಆಗುತ್ತೆ, ನಮ್ದು ಬಾಡಿ ಫ್ಲೂಯಿಡ್ ಲೆವೆಲ್ ಎಲ್ಲ ವೇರಿಯೇಷನ್ ಆಗುತ್ತೆ. ಸೊ ಅವಾಗ ಹಿಮೋಡೈಲ್ಯೂಷನ್ ಅಂತ ಕರಿತೀವಿ. ಹಿಮೋಡೈಲ್ಯೂಷನ್ ಅಂದ್ರೆ ಬ್ಲಡ್ ಇವಾಗ ಇಷ್ಟಿದೆ ಕಾನ್ಸಂಟ್ರೇಷನ್ ಕಮ್ಮಿ. ನಾವು ಹಾಲ್ಗೆ ನೀರ್ ಹಾಕ್ತಿವಿ, ಸೊ ಕಾನ್ಸಂಟ್ರೇಷನ್ ಕಮ್ಮಿ ಆಯ್ತು. ಸೇಮ್ ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಆ ಹಿಮೋಡೈಲ್ಯೂಷನ್ ಆಗುತ್ತೆ. ಸೊ ಹಿಮೋಡೈಲ್ಯೂಷನ್ ಆದಾಗ ಏನಾಗುತ್ತೆ ಅಂತಂದ್ರೆ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ. ರಿಲೇಟಿವ್ ಕಾನ್ಸಂಟ್ರೇಷನ್ ರಿಲೇಟಿವ್ಲಿ ಈಗ 10 ಇರುವಂತದ್ದು 8 ಆಗುತ್ತೆ. ಸೊ ಅವಾಗ ಮತ್ತೆ ನಿಮ್ಗೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಯ್ತು, ಸೊ ಮಗುಗೂ ಕಮ್ಮಿ ಆಯ್ತು. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಒಂದು ಇನ್ಕ್ರೀಸ್ ಅದು ಹಿಮೋಡೈಲ್ಯೂಷನ್ ಒಂದು. ಸೆಕೆಂಡ್ ಥಿಂಗ್ ಇಸ್ ಇನ್ಕ್ರೀಸ್ ಡಿಮಾಂಡ್, ಯಾಕಂದ್ರೆ ಅವಳಿಗೂ ಬೇಕು ಮಗುಗೂ ಬೇಕು. ಮೂರನೇದು ಏನಪ್ಪಾ ಅಂದ್ರೆ ಅಬ್ಸಾರ್ಪ್ಷನ್ ಲೆವೆಲ್ ಕಮ್ಮಿ ಆಗುತ್ತೆ, ಅಬ್ಸಾರ್ಪ್ಷನ್ ಪ್ರೆಗ್ನೆನ್ಸಿಯಲ್ಲಿ ಕಮ್ಮಿ ಆಗುತ್ತೆ. ನೆಕ್ಸ್ಟ್ 4ನೇದು ಏನಪ್ಪಾ ಅಂತಂದ್ರೆ ಅವಾಗ ನಿಮಗೆ ಡಬಲ್ ದ ನ್ಯೂಟ್ರಿಷನ್ ತಗೋಬೇಕು, ಅವ್ರು ಡಬಲ್ ದ ನ್ಯೂಟ್ರಿಷನ್ ತಗೊಳ್ಳಲ್ಲ, ಸೇಮ್ ನ್ಯೂಟ್ರಿಷನ್ ತಗೋತಾ ಇರ್ತಾರೆ. ಸೊ ಒನ್ಸ್ ಅಗೇನ್ ದೇರ್ ಇಸ್ ಅ ನ್ಯೂಟ್ರಿಷನ್ ಡೆಫಿಷಿಯನ್ಸಿ. ಅದು ಬಿಟ್ಟು ಪ್ರೆಗ್ನೆನ್ಸಿಲಿ ಫಾರ್ ಎಕ್ಸಾಂಪಲ್ ಈಗ ಟ್ವಿನ್ ಪ್ರೆಗ್ನೆನ್ಸಿ ಆಗೋಯ್ತು, ಅಗೇನ್ ದೇರ್ ಇಸ್ ಅನ್ ಇನ್ಕ್ರೀಸ್ ನೆಸೆಸಿಟಿ, ಮತ್ತೆ ಅವ್ರಿಗೆ ಎಕ್ಸ್ಟ್ರಾ ಬೇಕು. ಒಂದು ಮಗುಗೆ ಜಾಸ್ತಿ ನಮಗೆ ಐರನ್ ಬೇಕಾಗತ್ತೆ ಅಂತ ಅಂದ್ರೆ ಅವರು 2 ಅಥವಾ 3 ಮಕ್ಕಳನ್ನ ಹೊಂದಿದ್ರೆ ಇನ್ನೂ ಜಾಸ್ತಿ ಅವ್ರಿಗೆ ಐರನ್ ಬೇಕಾಗತ್ತೆ. ಆಗ್ಲೂ ಕೂಡ ಹಿಮೋಗ್ಲೋಬಿನ್ ಮತ್ತೆ ಕಡಿಮೆ ಆಗತ್ತೆ. ಎಸ್, ಸೊ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ, ಡಿಮಾಂಡ್. ಟೀನೇಜ್ ಪ್ರೆಗ್ನೆನ್ಸಿ ಈಗ ಹೇಳಿದೆ ನಾವು ಹೇಳ್ತೀವಿ ಈ ಒಂದು 18 ವರ್ಷದ ಮಾಡಬಾರ್ದು, ಈಗಲೂ ಟೀನೇಜ್ ಪ್ರೆಗ್ನೆನ್ಸಿ ನಿಮಗೆ ಬರ್ತಾ ಇದೆ. ಸೊ ಅವಾಗ ಏನಾಗುತ್ತೆ ನಾ ಹೇಳಿದೆ ನಿಮಗೆ ಬರುವಾಗಲೇ ಅವರು ಸ್ಟಾಕ್ ಇರಲ್ಲ, ಅವ್ರ ಬಾಡಿಯಲ್ಲಿ ಸ್ಟೋರೇಜೇ ಇಲ್ಲ. ಸೊ ಅಗೇನ್ ಅಲ್ಲಿ ಮತ್ತೆ ಇನ್ಕ್ರೀಸ್ ಡಿಮಾಂಡ್, ಮತ್ತೆ ಅನಿಮಿಯಾ. ಸೊ ದೀಸ್ ಆರ್ ಆಲ್ ದ ರೀಸನ್ಸ್ ಫಾರ್ ಅನಿಮಿಯಾ ಇನ್ ಪ್ರೆಗ್ನೆನ್ಸಿ. ಜೊತೆಗೆ ಏನಾಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಈ ಪೈಲ್ಸ್ ಪ್ರಾಬ್ಲಮ್ ಅಂತ ಹೇಳ್ತೀವಿ, ಫಿಶರ್, ಏನಲ್ ಫಿಶರ್ ಅಂತ. ಯಾಕಂದ್ರೆ ಪ್ರೆಷರ್ ಆಗುತ್ತಲ್ಲ, ಯಾವಾಗ ಮಗು ಡೆವಲಪ್ ಆಗ್ತಾ ಹೋಗುತ್ತೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಪ್ರೆಷರ್ ಜಾಸ್ತಿ ಆದಾಗ ಏನಾಗುತ್ತೆ ಏನಲ್ ಫಿಶರ್ ಅಂತೀವಿ ಅಥವಾ ಹೆಮೊರಾಯ್ಡ್ಸ್ ಅಂತ ಕರಿತೀವಿ. ಸೊ ಹೆಮೊರಾಯ್ಡ್ಸ್ ಆದಾಗ ಮತ್ತೆ ಒಳಗೆ ಬ್ಲೀಡಿಂಗ್ ಆಗುತ್ತೆ, ಸೊ ಅಲ್ಲೂ ಕೂಡ ಬ್ಲಡ್ ಲಾಸ್ ಆಗುತ್ತೆ. ಸೊ ದೀಸ್ ಆರ್ ಆಲ್ ದ ರೀಸನ್ಸ್ ಫಾರ್ ಅನಿಮಿಯಾ ಇನ್ ಪ್ರೆಗ್ನೆನ್ಸಿ. ಗರ್ಭಿಣಿಯ ಆಗಕ್ ಮುಂಚೆ ಅವ್ರದ್ದು ಮುಟ್ಟಿನ ರಕ್ತಸ್ರಾವ ತುಂಬಾ ಜಾಸ್ತಿ ಆಗ್ತಿದ್ರು ಆಗತ್ತೆ, ಹೌದು ಅಂತ ಅನ್ಕೊಳ್ತೀನಿ. ಮತ್ತೆ ಈ ಮಾರ್ನಿಂಗ್ ಸಿಕ್ನೆಸ್ ಇಂದ ಅವರು ಅವಾಗ್ಲೂ ನಮಗೇನಾರು ಅದು ಒಂದೇನಪ್ಪಾ ಅಂದ್ರೆ ಇದು ಹೇಳ್ತೀವಿ ನಾವು ಏನು ಹೈಪರೆಮಿಸಿಸ್ ಗ್ರಾವಿಡೋರಮ್ ಅಂತೀವಿ. ಅಂದ್ರೆ ಯೂಶಲಿ ಪ್ರೆಗ್ನೆನ್ಸಿ ಏನಪ್ಪಾ ಅಂದ್ರೆ ಫಸ್ಟ್ ಒಂದು 3 ತಿಂಗಳು, ಕೆಲವ್ರಿಗೆ 5 ತಿಂಗಳವರೆಗೂ ಇರುತ್ತೆ, ಕೆಲವು ಫಸ್ಟ್ 3 ತಿಂಗಳಂತೂ ನಾಸಿಯಾ ವಾಮಿಟಿಂಗ್ ಇದ್ದೇ ಇರುತ್ತೆ. ಸೊ ಅವ್ರಿಗೆ ಹೆಂಗೆ ಅಂದ್ರೆ ಊಟ ಬೇಡ, ವಾಸನೆ ಕಂಡ್ರೆ ಅವ್ರಿಗೆ ವಾಂತಿ ಬರ್ತಿರುತ್ತೆ. ಹೌದು. ಸೊ ಹಾಗಾಗಿ ಏನ್ ಮಾಡ್ತಾರೆ ಅವಾಗ ಬರೀ ಮಜ್ಜಿಗೆಯನ್ನ, ಹಾಲು ಅನ್ನ ಅಥವಾ ಏನೋ ಒಂದು ಎಳ್ನೀರೋ ಏನೋ ಕುಡ್ಕೊಂಡಿರ್ತಾರೆ. ಸೊ ಇಂಡೈರೆಕ್ಟ್ಲಿ ನಾವು ನ್ಯೂಟ್ರಿಷನ್ ಕೊಡ್ತಾ ಇಲ್ಲ ಅವಳಿಗೆ. ಸೊ ಅವಾಗ್ಲೂ ಕೂಡ ಹಾಗಾಗಿ ಈ ಮಾರ್ನಿಂಗ್ ಸಿಕ್ನೆಸ್ ಅಥವಾ ವಾಮಿಟಿಂಗು ನಾಸಿಯಾ ಏನಿರುತ್ತೆ ಅದರಿಂದ ಆಗಲ್ಲ, ನಾವು ಆಹಾರ ತಗೊಳ್ತಿರಲ್ಲ, ಹಾಗಾಗಿ ನಾವು ಅನಿಮಿಯಾಗೆ ತುತ್ತಾಗ್ತೀವಿ. ಆಗ ಈ ಅನಿಮಿಯಾದಲ್ಲಿ ಎಷ್ಟು ವಿಧಗಳಿದೆ ಮೇಡಮ್? ಇವಾಗ ಐರನ್ ಇಂದ ಅಂತ ಒಂದು ಹೇಳಿದ್ರಿ, ಮತ್ತೆ ಇನ್ಯಾವ ವಿಧಗಳಿದೆ? ಒಂದು ಐರನ್ ಡೆಫಿಷಿಯನ್ಸಿ ಅನಿಮಿಯಾ, ದಿಸ್ ಇಸ್ ಕಾಮನ್ ಇನ್ ಪ್ರೆಗ್ನೆನ್ಸಿ. ಅದ್ ಬಿಟ್ಟರೆ ಮೆಗಲೋಬ್ಲಾಸ್ಟಿಕ್ ಅನಿಮಿಯಾ ಅಂತೀವಿ. ಸೊ ಮೆಗಲೋಬ್ಲಾಸ್ಟಿಕ್ ಏನಪ್ಪಾ ಅಂದ್ರೆ ಅದು ಡ್ಯುಯಲ್, ನಮ್ದು ವಿಟಮಿನ್ B12 ಡೆಫಿಷಿಯನ್ಸಿ ಅವಾಗ ಆದಾಗ ಬರುತ್ತೆ. ಇನ್ನೊಂದು ಹಿಮೋಲೈಟಿಕ್ ಅನಿಮಿಯಾ ಅಂತ ಕರಿತೀವಿ. ಸೊ ಹಿಮೋಲೈಟಿಕ್ ಅನಿಮಿಯಾ ಅಂತ ಏನಪ್ಪಾ ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್ ನಮ್ಮ ಬಾಡಿಯಲ್ಲಿ ರಕ್ತ ಕಣಗಳು ಏನಿರ್ತವೆ ಅವು ಬ್ರೇಕ್ ಆಗ್ಬಿಡ್ತವೆ. ಈಗ ನಮ್ಮಲ್ಲಿ ಏನು ಅಂದ್ರೆ ನಾರ್ಮಲ್ ಪೀಪಲ್ ಅಲ್ಲಿ ಒಂದು RBC ಒಂದು 120 ದಿನ ಬದುಕುತ್ತದೆ, ಅದ್ರದ್ದು ಲೈಫ್ ಟೈಮ್. ಈ ಹಿಮೋಲೈಟಿಕ್ ಅನಿಮಿಯಾ ಅಂತಂದ್ರೆ ಹೇಳಿದಾಗ ಏನಾಗುತ್ತೆ ಅಂದ್ರೆ ಅದಕ್ಕಿಂತ ಮುಂಚೆನೆ ಸತ್ತೋಗ್ತವೆ, ಬ್ರೇಕ್ ಆಗೋಗ್ತವೆ. ದಟ್ ಈಸ್ ಅ ಜೆನೆಟಿಕ್ ಡಿಸಾರ್ಡರ್, ಕ್ರೋಮೋಸೋಮಲ್ ಡಿಸಾರ್ಡರ್, ತಾಯಿಯಿಂದ ಮಕ್ಳಿಗೆ ಬರುವಂತದ್ದು. ಸೊ ಈ ತರ ಹಿಮೋಲೈಟಿಕ್ ಅನಿಮಿಯಾ ಅಂತ ಕರೀತೀವಿ. ಅದರಲ್ಲಿ ಥಲಸೀಮಿಯಾ, ಆಲ್ಫಾ ಥಲಸೀಮಿಯಾ, ಬೀಟಾ ಥಲಸೀಮಿಯಾ ಹೀಗೆಲ್ಲ ಇದಾವೆ. ಸೊ ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಅನಿಮಿಯಾಸ್. ಸೊ ಅದರಲ್ಲಿ ನಾವು ಯೂಶಲಿ ಈ ಥಲಸೀಮಿಯಾ ಎಲ್ಲ ವೆರಿ ರೇರ್, ಕಾಮನ್ಲಿ ವಿ ಕಮ್ ಅಕ್ರಾಸ್ ದಿಸ್
ಐರನ್ ಡೆಫಿಷಿಯನ್ಸಿ ಅನಿಮಿಯಾ. ಐರನ್ ಡಿಫಿಷಿಯನ್ಸಿ ಅನಿಮಿಯಾನೇ ಜಾಸ್ತಿ ಕಂಡು ಬರುತ್ತೆ. ಈ B12 ಇಂದ ಅನಿಮಿಯಾ ಆಗೋದ್ರ ಬಗ್ಗೆ ಹೇಳಿ. ಅದು B12 ಡೆಫಿಷಿಯನ್ಸಿ ಅಂದ್ರೆ ಏನು ಅಂದ್ರೆ ದಟ್ ಇಸ್ ಕಾಲ್ಡ್ ಅಸ್ ಮೆಗಲೋಬ್ಲಾಸ್ಟಿಕ್ ಅನಿಮಿಯಾ ಅಂತ ಕರಿತೀವಿ. ಸೊ ಮೆಗಲೋಬ್ಲಾಸ್ಟಿಕ್ ಅನಿಮಿಯಾದೇನೆ ಎಸ್ಪೆಷಲಿ ನಾವು ವೆಜಿಟೇರಿಯನ್ಸ್. ಸೊ ವೆಜಿಟೇರಿಯನ್ಸ್ ಏನಾಗುತ್ತೆ ಅಂದ್ರೆ ನಾವು ಸೊಪ್ಪು ತರಕಾರಿ ತಿನ್ಬೇಕು. ನಾನ್ ವೆಜಿಟೇರಿಯನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅವರು ಮಾಂಸ ಅದೆಲ್ಲ ಜಾಸ್ತಿ ತಗೋತಾರೆ. ಸೊ ವಿಟಮಿನ್ B12 ಏನಾಗುತ್ತೆ ಅಂದ್ರೆ ಮಾಂಸದಲ್ಲಿ ಜಾಸ್ತಿ ಇರುತ್ತೆ. ನಾನ್ ವೆಜಿಟೇರಿಯನ್ ಫುಡ್ ಅಲ್ಲಿ ವಿಟಮಿನ್ B12 ಜಾಸ್ತಿ ಇರುತ್ತೆ. ನಮ್ದು ವೆಜಿಟೇರಿಯನ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ನಮಗೆ ವಿಟಮಿನ್ B12 ಡೆಫಿಷಿಯನ್ಸಿ ಆದಾಗ ಈ ಮೆಗಲೋಬ್ಲಾಸ್ಟಿಕ್ ಅನಿಮಿಯಾ ಅಂತ ಆಗುತ್ತೆ. ಸೊ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಅಲ್ಲೂ ಕಂಬೈಂಡ್ ಇರುತ್ತೆ. ಐರನ್ ಡೆಫಿಷಿಯನ್ಸಿನೂ ಇರುತ್ತೆ ಅವರಿಗೆ, ವಿಟಮಿನ್ B12 ಡೆಫಿಷಿಯನ್ಸಿನೂ ಇರುತ್ತೆ. ಸೊ ಹಾಗಾಗಿ ಮೆಗಲೋಬ್ಲಾಸ್ಟಿಕ್ ಡ್ಯುಯಲ್ ಅದು ಪ್ಲೇಸ್ ಡ್ಯುಯಲ್ ಕ್ಯಾರೆಕ್ಟರ್ ಎರಡೂ ಇರುತ್ತೆ. ಸೊ ಮೆಗಲೋಬ್ಲಾಸ್ಟಿಕ್ ಅನಿಮಿಯಾನು ಒಂದು ರೀಸನ್ ಅನಿಮಿಯಾಗೆ. ಏನೇನ್ ಲಕ್ಷಣಗಳನ್ನ ಇದು ತೋರಿಸುತ್ತೆ ಮೇಡಮ್? ಏನಾಗತ್ತೆ ಅವರಿಗೆ ಗರ್ಭಿಣಿಗೆ ಒಂದು ಮೇಡಮ್ ಫಸ್ಟ್ ಸುಸ್ತು. ಅವರೇ ಹೇಳ್ತಾರೆ ನನಗೆ ಇಷ್ಟು ದೂರ ನಡೆಯಕ್ಕಾಗಲ್ಲ ಮೇಡಮ್, ಮೆಟ್ಲೆತ್ತಕ್ಕಾಗಲ್ಲ, ತುಂಬಾ ಸುಸ್ತಾಗುತ್ತೆ. ಮೊದಲು ಮನೆ ಕೆಲಸಗಳು ಮಾಡ್ತಾ ಇದ್ದೆ, ಈಗ ಮಾಡಕ್ಕಾಗಲ್ಲ. ಮತ್ತೆ ಇದ್ದಕ್ಕಿದ್ದಂಗೆ ಬೆವರಕ್ ಶುರು ಮಾಡ್ತಾರೆ. ಯಾಕಂದ್ರೆ ತ್ರಾಣನೇ ಇಲ್ಲ ಅವ್ರಿಗೆ, ಆಕ್ಸಿಜನ್ ಸಪ್ಲೈ ಇಲ್ಲ, ಬೆವರಕ್ ಶುರು ಮಾಡ್ತಾರೆ. ಮತ್ತೆ ನಂಗೆ ಎದೆ ಒಡ್ಕೊಳ್ಳುತ್ತೆ, ಪ್ಯಾಲ್ಪಿಟೇಷನ್ ಅಂತ ಕರೀತೀವಿ. ಅಂದ್ರೆ ಸ್ವಲ್ಪ ಕೆಲಸ ಮಾಡಿದ್ರು ನಮ್ಗೆ ಮೇಡಮ್ ಒಂದ್ ಬಿಂದಿಗೆ ಎತ್ತಿದ್ರು ಆಗಲ್ಲ, ಒಂದ್ ಬಟ್ಟೆ ಹೋಗ್ತಿದ್ರು ಆಗಲ್ಲ, ಎದೆ ಒಡ್ಕೊಳಕ್ ಶುರು ಆಗುತ್ತೆ. ಫೆಟಿಗ್ ಅಂದ್ರೆ ಯಾವಾಗ್ಲೂ ಮಲ್ಕೋಬೇಕು ಅನ್ಸುತ್ತೆ. ಲೆಥರ್ಜಿ, ಕೆಲಸ ಮಾಡಕ್ಕಾಗಲ್ಲ, ನಂಗೆ ಆಗಲ್ಲ, ನಂಗೆ ಮಲ್ಕೋಬೇಕು ಅನ್ಸಿರುತ್ತೆ. ಸೊ ದೀಸ್ ಆರ್ ಆಲ್ ದ ಸಿಂಪ್ಟಮ್ಸ್. ಸುಸ್ತಾಗೋ, ಆಮೇಲೆ ಬ್ರೆತ್ಲೆಸ್ನೆಸ್. ಈಗ 4 ಮೆಟ್ಲೆತ್ತಿದ್ರೆ ನಂಗೆ ಉಸಿರು ಕಟ್ಟಾಗುತ್ತೆ. ಹೌದು, ಉಸಿರು ಕಟ್ಟಾಗುತ್ತೆ. ದೀಸ್ ಆರ್ ಆಲ್ ದ ಸಿಂಪ್ಟಮ್ಸ್. ಸೈನ್ಸ್ ಏನಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಪೇಷಂಟ್ ಬಂದಾಗ ನೀವು ನೋಡಿದ ತಕ್ಷಣ ಹೇಳ್ಬೋದು ಮುಖ ಎಲ್ಲ ಬಿಳ್ಚ್ಕೊಂಡಿರುತ್ತೆ. ಈಗ ನಮ್ಮನ್ನು ನೋಡಿದ್ರೆ ಅವ್ರನ್ನ ಕಂಪೇರ್ ಮಾಡಿದ್ರೆ ಮುಖ ಎಲ್ಲ ಬಿಳ್ಚ್ಕೊಂಡು, ದಿಸ್ ಇಸ್ ವಾಟ್ ವಿ ಸಿ. ಮುಖ ಎಲ್ಲ ಬಿಳ್ಚ್ಕೊಂಡಿರುತ್ತೆ, ಕೆಲವರಿಗೆ ಊತ ಇರುತ್ತೆ, ಕಾಲೆಲ್ಲ ಊದ್ಕೊಂಡಿರುತ್ತೆ, ಮುಖ ಎಲ್ಲ ಊದ್ಕೊಂಡಿರುತ್ತೆ. ಸೊ ಅಂತವೆಲ್ಲ ಸೈನ್ಸ್ ವಾಟ್ ವಿ ಸಿ. ಇದು ನಾವು ನೋಡುವಂತದ್ದು ಸಿಂಪ್ಟಮ್ಸ್, ಅವ್ರು ಹೇಳ್ತಾರೆ. ನಾವು ನೋಡುವಂತದ್ದು ಸೈನ್ಸ್. ತುಟಿ ಎಲ್ಲ ಒಡ್ಕೊಂಡಿರುತ್ತೆ, ಮತ್ತೆ ನೀವು ಕಣ್ಣದು ತೆಗೆದ್ರೆ ಫುಲ್ ಬಿಳಿಯಾಗಿರುತ್ತೆ, ನಾಲ್ಗೆ ಎಲ್ಲ ಬಿಳಿ ಇರುತ್ತೆ. ಮತ್ತೆ ಇಯರ್ ಪಿನ್ನ, ಕಿವಿ ನೋಡ್ತೀವಿ, ಕಿವಿ ಎಲ್ಲೂ ಬಿಳಿ ಇರುತ್ತೆ. ಸೊ ಎಲ್ಲ ಬಿಳ್ಚ್ಕೊಂಡಿರ್ತಾರೆ. ಒಟ್ಟು ನಿಮಗೆ ಕಂಪೇರ್ ಮಾಡಿದ್ರೆ ಇಬ್ರು ಪ್ರೆಗ್ನೆಂಟ್ ಲೇಡೀಸ್ ಎಂಟ್ರಿ ಆಗ್ತಿದ್ದಾಗ ಒಂದ್ ಚೆನ್ನಾಗಿರೋದು ಒಂದ್ ಚೆನ್ನಾಗಿಲ್ಲ ಅಂದ್ರೆ ನೀವು ಈಸಿಯಾಗಿ ಹೇಳ್ಬಿಡ್ಬೋದು. ಇವ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ದೀಸ್ ಆರ್ ಅನಿಮಿಕ್. ಮತ್ತೆ ಈ ಗರ್ಭಿಣಿಯರಲ್ಲಿ ಕ್ರೇವಿಂಗ್ಸ್ ಅಂತಾರೆ. ಇವಾಗ ಗರ್ಭಿಣಿ ಆದ್ರೆ ಏನೋ ತಿನ್ಬೇಕು ಅನ್ಸುತ್ತೆ, ಕೆಮ್ಮಣ್ಣು ತಿನ್ಬೇಕು ಅನ್ಸುತ್ತೆ, ಅಕ್ಕಿ ತಿನ್ಬೇಕು ಅನ್ಸುತ್ತೆ. ಅದೆಲ್ಲ ಈ ಐರನ್ ಡಿಫಿಷಿಯನ್ಸಿಯಿಂದಾನೇ ಆಗಿರುತ್ತೆ ಅಂತ. ಅದೇ ಆಕ್ಚುಲಿ ಏನಂದ್ರೆ ಗರ್ಭಿಣಿ ಬಿಕಾಸ್ ಆಫ್ ದ ಹಾರ್ಮೋನಲ್ ಚೇಂಜಸ್ ನಮ್ಗೆ ಬೇರೆ ತಿನ್ಬೇಕು ಅನ್ಸುತ್ತೆ. ಬಟ್ ಈ ಗೋಡೆ ಸುಣ್ಣ ತಗೊಂಡು ತಿನ್ನುವಂಥದ್ದು, ಮಣ್ಣು ತಿನ್ನುವಂಥದ್ದು, ಅಕ್ಕಿ ತಿನ್ನುವಂಥದ್ದೆಲ್ಲ ಮೇನ್ಲಿ ಬಿಕಾಸ್ ಆಫ್ ದ ಅನಿಮಿಯಾ. ಸೀಮೆ ಸುಣ್ಣ ತಿನ್ನುವಂಥದ್ದು ಅವೆಲ್ಲ ಅನಿಮಿಯಿಂದ ಆಗುವಂಥದ್ದು. ಇವ್ರಿಗೆ ಏನ್ ಹೇಳ್ಕೊತಾರೆ ಅಂದ್ರೆ ಇವಳಿಗೆ ಬಯಕೆ ಆಗ್ತಿದೆ ಅದಕ್ಕೆ ತಿಂತಾಳೆ ಅನ್ಕೋತಾರೆ ಹಳ್ಳಿಯಲ್ಲಿ. ಬಟ್ ಅದು ಆಕ್ಚುಲಿ ಇಟ್ಸ್ ಇಂಡಿಕೇಶನ್, ನಮಗೆ ವಾರ್ನಿಂಗ್ ಅದು. ಎಸ್ ಇವಳಿಗೆ ತಿಂತಾ ಇದ್ದಾಳೆ ಅಂದ್ರೆ ಅವಳಿಗೆ ಅನಿಮಿಯಾ ಇದೆ. ಇದನ್ನ ಜನರಿಗೆ ನಾವು ಆಕ್ಚುಲಿ ಹೇಳ್ಬೇಕಾದ್ರೆ ಹೇಳ್ತೀವಿ. ನಾವು IC ಪ್ರೋಗ್ರಾಮ್ಸ್ ಅಂತ ಮಾಡ್ತೀವಿ ಹಳ್ಳಿಗಳಲ್ಲಿ, ಅಥವಾ ನಮ್ಮ ಇಮ್ಯುನೈಸೇಷನ್ ಬರ್ತಾರೆ, ಗುರುವಾರ ಇಮ್ಯುನೈಸೇಷನ್ಸ್ ಇರುತ್ತೆ. ಅವಾಗ ಬಂದಾಗ ನಾವು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಈ ತರ ಇದ್ರೆ ನೀವು ಆದಷ್ಟು ಬೇಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಯಾವ ಪರೀಕ್ಷೆಗಳನ್ನ ಮಾಡ್ತೀರಾ ಈ ಅನಿಮಿಯಾ ಕಂಡುಹಿಡಿಯಕ್ಕೆ? ರಕ್ತ ಪರೀಕ್ಷೆ ಒಂದೇನಾ ಅಥವಾ ಹೇಗೆ ಕಂಡುಹಿಡಿತೀರಾ? ಮೇಡಮ್ ಅದರಲ್ಲಿ ವೆರೈಟೀಸ್ ಇದಾವೆ. ಈಗ ಪ್ರಿಲಿಮಿನರಿ ಸ್ಟೇಜಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ PSC, CHC, ತಾಲೂಕು ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ವೇರಿಯಸ್ ಲೆವೆಲ್ಸ್ ಇರುತ್ತೆ. ಈಗ PSC ನಾವೇನಂದ್ರೆ ಕಂಪ್ಲೀಟ್ ಬ್ಲಡ್ ಕೌಂಟ್ CBC ಅಂತ ಮಾಡ್ತೀವಿ. ಸೊ CBC ಮಾಡಿದಾಗ ನಮಗೆ ಅವ್ರಿಗೆ ಹಿಮೋಗ್ಲೋಬಿನ್ ಎಷ್ಟಿರುತ್ತೆ. ಈಗ ನಮ್ಮಲ್ಲಿ ಸರ್ವೇ ಸಾಮಾನ್ಯ ಎಷ್ಟಿರಬೇಕು ಅಂದ್ರೆ 12 ರಿಂದ 16 ಇರಬೇಕು. ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಅನಿಮಿಯಾಗೆ ಕನ್ಸಿಡರ್ ಮಾಡಿದ್ರೆ 11 ಮಾರ್ಜಿನ್ ತಗೋತೀವಿ. ಸೊ 10 to 11 ಇದ್ರೆ ಮೈಲ್ಡ್ ಅನಿಮಿಯಾ ಅಂತ ಕರೆದ್ಬಿಡ್ತೀವಿ. 10 to 11 ಗರ್ಭಿಣಿಯರಲ್ಲಿ. ಎಸ್, ಗರ್ಭಿಣಿಯ 10 to 11 ಇದ್ರೆ ಮೈಲ್ಡ್ ಅನಿಮಿಯಾ ಅಂತ ಕರಿತೀವಿ. 7 to 10 ಇತ್ತಂದ್ರೆ ಮಾಡ್ರೇಟ್ ಅಂತ ಕರಿತೀವಿ. 4 to 7 ಇತ್ತಂದ್ರೆ ಸಿವಿಯರ್ ಅಂತೀವಿ. ಲೆಸ್ ದನ್ 4 ವೆರಿ ಸಿವಿಯರ್ ಅಂತೀವಿ. ಸೊ ಹೆಂಗೆ ಅಂದ್ರೆ CBC ಕೊಟ್ಬಿಡ್ತಾರೆ ಎಷ್ಟಿದೆ ಹಿಮೋಗ್ಲೋಬಿನ್ ಅಂತ. ಸೆಕೆಂಡ್ ಥಿಂಗ್ ಅಂದ್ರೆ RBC ಕೌಂಟ್, ಅಂದ್ರೆ ನಮ್ದು ಕೆಂಪು ರಕ್ತ ಕಣಗಳು ಎಷ್ಟಿದೆ ಆ ಕೆಂಪು ರಕ್ತ ಕಣ ಕೌಂಟ್ ಕೊಡ್ತಾರೆ ಅದರಲ್ಲಿ. ಸೊ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಇವಳಿಗೆ ಅನಿಮಿಯಾ ಇದೆ ಅಂತ. ಇದು CBC ಅಂದ್ರೆ ನಮಗೆ ನೋಡಿದ ತಕ್ಷಣ ಗೊತ್ತಾಗೋದು. ಅದ್ಬಿಟ್ರೆ ಕಂಪ್ಲೀಟ್ ಹಿಮೋಗ್ರಾಮ್ ಅಂತ ಮಾಡಿಸ್ತೀವಿ, ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್. ಸೊ ಇದರಲ್ಲಿ ನಮಗೆ ಬರೀ ರಕ್ತ ಕಣ ಕಮ್ಮಿ ಇದೆ, ಹಿಮೋಗ್ಲೋಬಿನ್ ಕಮ್ಮಿ ಇದೆ ಅಂತ ಗೊತ್ತಾಗುತ್ತೆ. ಈಗ ನೀವು ಕೇಳಿದ್ರಲ್ಲ ಮೆಗಲೋಬ್ಲಾಸ್ಟಿಕ್ ಅನಿಮಿಯಾ ಅಂದ್ರೆ ಏನು ಮೇಡಮ್ ಅಂತ ಕೇಳಿದ್ರಲ್ಲ. ಸೊ ಈ ಕಂಪ್ಲೀಟ್ ಹಿಮೋಗ್ರಾಮ್ ಮಾಡಿದಾಗ ನಾವೇನ್ ಮಾಡ್ತೀವಿ, ಪೆರಿಫೆರಲ್ ಬ್ಲಡ್ ಸ್ಮಿಯರ್ ಅಂತ ತಗೋತೀವಿ. ಅವ್ರ ಬ್ಲಡ್ ಏನಿದೆ ಅದನ್ನ ಸ್ಮಿಯರ್ ಮಾಡ್ಬಿಟ್ಟು ಮೈಕ್ರೋಸ್ಕೋಪಿಕಲ್ಲಿ ಎಕ್ಸಾಮಿನ್ ಮಾಡ್ತೀವಿ. ಮಾಡಿದಾಗ ಕೆಂಪು ರಕ್ತ ಕಣದ ವಿಡ್ತ್ ಎಷ್ಟಿದೆ, ಥಿಕ್ನೆಸ್ ಎಷ್ಟಿದೆ. ಸೊ ಅವಾಗ ನಮಗೆ ಇದು ಮೈಕ್ರೋಸೈಟಿಕ್ ಅನಿಮಿಯಾನ ಮ್ಯಾಕ್ರೋಸೈಟಿಕ್ ಅನಿಮಿಯಾನ ಅಂತ ಗೊತ್ತಾಗುತ್ತೆ. ಸೊ ಐರನ್ ಡೆಫಿಷಿಯನ್ಸಿ ಯೂಶಲಿ ಇಟ್ ಇಸ್ ಮೈಕ್ರೋಸೈಟಿಕ್, ಅಂದ್ರೆ ರಕ್ತ ಕಣಗಳ ಸೈಜೇ ಕಮ್ಮಿ ಆಗ್ಬಿಟ್ಟಿರುತ್ತೆ. ಮ್ಯಾಕ್ರೋಸೈಟಿಕ್ ಅಂದ್ರೆ ಯೂಶಲಿ ಮೆಗಲೋಬ್ಲಾಸ್ಟಿಕ್ ಅನಿಮಿಯಾ ಬರುತ್ತೆ. ಸೊ ಕೆಲವು ಸರಿ ಕಂಬೈನ್ಡ್ ಇರುತ್ತೆ ಮೈಕ್ರೋ ಅಂಡ್ ಮ್ಯಾಕ್ರೋ. ಸೊ ಇದೆಲ್ಲ ನಮಗೆ ಕಂಪ್ಲೀಟ್ ಹಿಮೋಗ್ರಾಮ್ ಅಲ್ಲಿ ಪೆರಿಫೆರಲ್ ಸ್ಮಿಯರ್ ತೆಗೆದ್ರೆ ಇವೆಲ್ಲ ನಮಗೆ, ಆಮೇಲೆ ಡಿಫ್ರೆಂಟ್ ಸೆಲ್ಸ್ ಇರುತ್ತೆ, ಟಾರ್ಗೆಟ್ ಸೆಲ್ಸ್ ಅಂತೀವಿ, ಕ್ಲಿಯರ್ ಡ್ರಾಪ್ ಸೆಲ್ಸ್ ಅಂತೀವಿ. ಮತ್ತೆ ಅದಲ್ದೇನೆ ಪೆರಿಫೆರಲ್ ಸ್ಮಿಯರ್ ತೆಗೆದಾಗ ನಮಗೆ ಅದರಲ್ಲಿ ಏನಾದ್ರು ಪ್ಯಾರಾಸೈಟ್ ಇದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತು ನಾವು ಜಂತುಳು ಮಾತ್ರೆ ಕೊಡ್ತೀವಿ ಅನಿಮಿಯಾಗೆ. ಯಾಕೆ ಅಂದ್ರೆ ಅವಳಿಗೆ ಏನೋ ಇನ್ಫೆಕ್ಷನ್ ಆಗಿದೆ, ಟೀನಿಯಾ ಇನ್ಫೆಕ್ಷನ್ ಆಗಿದೆ, ಕೊಕ್ಕೆ ಹುಳು ಇನ್ಫೆಕ್ಷನ್ ಆಗಿದೆ. ಸೊ ಇನ್ಫೆಕ್ಷನ್ ಆಗಿದೆ ಅಂದ್ರೆ ಅವಳಿಗೆ ಅನಿಮಿಯಾ ಇದೆ ಅಂತ. ಸೊ ನಾವು ಪೆರಿಫೆರಲ್ ಬ್ಲಡ್ ಸ್ಮಿಯರ್ ತೆಗೆದಾಗ ಅದು ಕೂಡ ಗೊತ್ತಾಗುತ್ತೆ ನಮ್ಗೆ ಏನಾದ್ರು ಮಲೇರಿಯಾ ಪ್ಯಾರಾಸೈಟ್ ಇದೆಯಾ. ಯಾಕಂದ್ರೆ ಕೆಲವು ಸರಿ ಮಲೇರಿಯಾ ಪ್ಯಾರಾಸೈಟ್ ಇದ್ದು ಅವಳಿಗೆ ಗೊತ್ತಾಗದೇ ಇದ್ರೆ ಸ್ಪ್ಲೀನ್ ಅಲ್ಲಿ ನಮ್ದು ರಕ್ತ ಕಣಗಳೆಲ್ಲ ಇದಾಗುವಂತದ್ದು. ಸೊ ಅಲ್ಲಿ ಹಾಗೆ ಇತ್ತು ಅಂದ್ರೆ ಆ ಸ್ಪ್ಲೀನ್ ಅಲ್ಲೂ ಕೂಡ ರಕ್ತ ಕಣಗಳು ಬೇಗ ಡಿಸ್ಟ್ರಾಕ್ಟ್ ಆಗ್ತಾ ಇರ್ತವೆ. ಸೊ ಮಲೇರಿಯಾ ಪ್ಯಾರಾಸೈಟ್ ಇದೆಯಾ. ಸೊ ಇವೆಲ್ಲ ನಮಗೆ ಪೆರಿಫೆರಲ್ ಬ್ಲಡ್ ಸ್ಮಿಯರ್ ಅಂತ ಏನ್ ತೆಗಿತೀವಿ ಕಂಪ್ಲೀಟ್ ಹಿಮೋಗ್ರಾಮ್ ಮಾಡಿದಾಗ
ಅಂತ ಅವಾಗ ಗೊತ್ತಾಗುತ್ತೆ. ಅದು ಬಿಟ್ಟರೆ ನೀವು ಸ್ವಲ್ಪ ಅಡ್ವಾನ್ಸ್ ಆಗಿ ಹೋಗ್ತೀವಿ ಅಂತಂದ್ರೆ ನೆಕ್ಸ್ಟ್ ಹೋದ್ರೆ ಸೀರಮ್ ಫೆರಿಟಿನ್ ಲೆವೆಲ್ ಅಥವಾ ಐರನ್ ಬೈಂಡಿಂಗ್ ಕೆಪಾಸಿಟಿ ಅಂತ ಕರಿತೀವಿ. ಅಂದ್ರೆ ಈಗ ನಮಗೇನು ಅಂತಂದ್ರೆ ನಾವೀಗ ನಾವು ಊಟ ಮಾಡ್ತೀವಿ, ಊಟ ಮಾಡಿದ್ರೆ ನಮ್ಮ ಕರಳಲ್ಲಿ ಅಬ್ಸಾರ್ಬ್ ಆಗುತ್ತೆ. ಅಬ್ಸಾರ್ಬ್ ಆದ್ಮೇಲೆ ಅದನ್ನ ಟ್ರಾನ್ಸ್ಪೋರ್ಟೇಷನ್ ಮೀನ್ಸ್ ಇರಬೇಕಲ್ಲ ಟಿಶ್ಯೂಸ್ಗೆ. ಸೊ ಅದಕ್ಕೆ ಒಂದು ಐರನ್ ಬೈಂಡಿಂಗ್ ಒಂದು ಫೆರಿಟಿನ್ ಇರುತ್ತೆ, ಅದು ಹೇಗೆ ಟ್ರಾನ್ಸ್ಪೋರ್ಟೇಷನ್ ಆಗ್ತಿರುತ್ತೆ ಅಂತ. ಸೊ ಐರನ್ ಬೈಂಡಿಂಗ್ ಕೆಪಾಸಿಟಿನೇ ಕಮ್ಮಿ ಇದೆಯಾ, ಪರ್ಸೆಂಟೇಜ್ ಆಫ್ ಬೈಂಡಿಂಗ್ ಎಷ್ಟಿತ್ತು, ಸೊ ಕಮ್ಮಿ ಇದೆಯಾ. ಸೊ ನ್ಯಾಚುರಲಿ ನಿಮ್ಮಲ್ಲಿ ಐರನ್ ಇಲ್ಲ ಅಂದ್ರೆ ಬೈಂಡಿಂಗ್ ಇದೇ ಕಮ್ಮಿ ಇರುತ್ತೆ ಲೆವೆಲ್. ಸೊ ಇದನ್ನೆಲ್ಲ ಅದ್ರಲ್ಲಿ ಅಬ್ಸರ್ವ್ ಮಾಡ್ಕೋತೀವಿ. ಸೊ ಅಬ್ಸರ್ವ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಸ್ಟೋರೇಜ್ ಅಲ್ಲೇ ಕಮ್ಮಿ ಇದೆ, ನಾಟ್ ಇನ್ ದ ಪೆರಿಫೆರಿ ಬ್ಲಡ್ ಅಲ್ಲ, ಸ್ಟೋರೇಜ್ ಅಲ್ಲೇ ಕಮ್ಮಿ ಇರೋದು ನಮಗೆ ಗೊತ್ತಾಗುತ್ತೆ. ಅಂದ್ರೆ ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂತ ಏನ್ ಹೇಳಿದ್ರಿ ನೀವು, ಮೈಲ್ಡ್ ಇದ್ರೆ ನಮಗೆ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಲ್ಲೇ ಗೊತ್ತಾಗ್ಬಿಡುತ್ತೆ, ಮಾಡರೇಟ್ ಇದ್ರೆ ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿರ್ತೀವಿ ಅಂತ ಹೇಳಿದ್ರಿ. ಮತ್ತೆ ರಕ್ತಹೀನತೆ ಇದೆ ಆ ಗರ್ಭಿಣಿಗೆ, ತಾಯಿ ಮತ್ತೆ ಆ ಭ್ರೂಣಕ್ಕೆ ಏನು ಸಮಸ್ಯೆ ಉಂಟಾಗುತ್ತೆ? ಒಂದು ನಾವು ಡಿವೈಡ್ ಮಾಡ್ತೀವಿ ಅಮ್ಮಂಗೆ ಮಕ್ಕಳಿಗೆ ಅಂತ. ಸೊ ಅಮ್ಮನ ಎಲ್ಲಾಗುತ್ತೆ ಅಂದ್ರೆ ಫಸ್ಟ್ ಥಿಂಗ್ ಅಂತಂದ್ರೆ ಅವ್ಳಿಗೆ ಯಾವಾಗ ರಕ್ತಹೀನತೆ ಉಂಟಾಗುತ್ತೆ ಅವಳಿಗೆ ನಿತ್ರಾಣ ಅವೆಲ್ಲ ಹೇಳ್ತೀವಿ. ಅದಾದ್ಮೇಲೆ ನಮಗೆ ರಕ್ತ ಕಮ್ಮಿ ಇದ್ದಾಗ ಹಾರ್ಟ್ ಹ್ಯಾಸ್ ಟು ಪಂಪ್ ಮೋರ್. ಕಾರ್ಡಿಯಾಗಿ ಇವಾಗ ಹೆಂಗೆ ಅಂದ್ರೆ ನಾರ್ಮಲ್ ಪೀಪಲ್ ಆದ್ರೂ ಅಷ್ಟೇ, ಪ್ರೆಗ್ನೆನ್ಸಿಲ್ ಆದ್ರೂ ಅಷ್ಟೇ. ಪ್ರೆಗ್ನೆನ್ಸಿಲೇ ಫಸ್ಟ್ ಆಫ್ ಆಲ್ ಹಾರ್ಟ್ ವಿಲ್ ಬಿ ವರ್ಕಿಂಗ್ ಮೋರ್, ಯಾಕಂದ್ರೆ ಪಂಪಿಂಗ್ ಜಾಸ್ತಿ. ನೀವೇ ಹೇಳಿದ್ರೆ ಹಿಮೋಡೈಲ್ಯೂಷನ್ ಆಗುತ್ತೆ ಅಂತ ಫಸ್ಟ್ ಹೇಳಿದೆ. ಸೊ ಹಿಮೋಡೈಲ್ಯೂಷನ್ ಆದಾಗ ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿಯಲ್ಲಿ ಬ್ಲಡ್ ವಾಲ್ಯೂಮ್ ಕಂಟೆಂಟ್, ಈಗ ನಾರ್ಮಲ್ ಬಾಡಿಯಲ್ಲಿ 5 ಲೀಟರ್ಸ್ ಇರುತ್ತೆ, ನಮ್ಮ ಪ್ರೆಗ್ನೆನ್ಸಿ ಆದಾಗ ಸ್ವಲ್ಪ ಬ್ಲಡ್ ವಾಲ್ಯೂಮ್ ಲೆವೆಲ್ ಜಾಸ್ತಿ ಇರುತ್ತೆ. ಸೊ ಬ್ಲಡ್ ವಾಲ್ಯೂಮ್ ಲೆವೆಲ್ ಜಾಸ್ತಿ, ಹಿಮೋಗ್ಲೋಬಿನ್ ಕಮ್ಮಿ. ಸೊ ಎರಡೂ ವಿರುದ್ಧ ದಿಕ್ಕಲ್ಲಿದೆ. ಸೊ ಬ್ಲಡ್ ಹಾರ್ಟ್ ಹ್ಯಾಸ್ ಟು ಪಂಪ್ ಮೋರ್. ಈಗ ಆಕ್ಸಿಜನ್ ಸಪ್ಲೈನ ಜಾಸ್ತಿ ಮಾಡಬೇಕು ಅಂದ್ರೆ ಹಾರ್ಟ್ ಹ್ಯಾಸ್ ಟು ಪಂಪ್ ಮೋರ್. ಸೊ ಹಾರ್ಟ್ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ, ಆಯ್ತಾ? ಅದು ಒಂದು. ಸೆಕೆಂಡ್ ಥಿಂಗ್ ಏನಪ್ಪಾ ಅಂತಂದ್ರೆ ಅವಳಿಗೆ ಪ್ರೀಟರ್ಮ್ ಲೇಬರ್ ಆಗುತ್ತೆ. ದಿನ ತುಂಬಕ್ ಮುಂಚೆ ನಮ್ಮಲ್ಲಿ 40 ವಾರ ತಗೊಂಡ್ರೆ ಕೆಲವರಿಗೆ 32 ವಾರಕ್ಕೆ, 34 ವಾರಕ್ಕೆ ತಗೋತೀವಿ, ಡೆಲಿವರಿ ಆಗುತ್ತೆ. ಮೂರನೇದು ಏನಪ್ಪಾ ಅಂದ್ರೆ IUGR ಅಂತ ಕರಿತೀವಿ. IUGR ಅಂದ್ರೆ ಇಂಟ್ರಾ ಯೂಟ್ರೈನ್ ಗ್ರೋತ್ ರಿಟಾರ್ಡೇಷನ್. ಅಂದ್ರೆ ಗರ್ಭಾವಸ್ಥೆಯಲ್ಲಿ ಮಗು ಆ ಏಜ್ಗೆ ತಕ್ಕಂಗೆ, ಆ ಮಂತ್ಗೆ ತಕ್ಕಂಗೆ ಡೆವಲಪ್ಮೆಂಟ್ ಆಗಿರಲ್ಲ, ಬಿಕಾಸ್ ನ್ಯೂಟ್ರಿಷನ್ ಇಲ್ವಲ್ಲ. 8 ತಿಂಗಳಲ್ಲಿ ಎಷ್ಟಿರಬೇಕು ವೆಯ್ಟ್, 6 ತಿಂಗಳಷ್ಟಿರುತ್ತೆ. ಸೊ ಅದನ್ನ IUGR ಅಂತ ಕರಿತೀವಿ. ಸೊ ಇನ್ನೂ ಫರ್ದರ್ ಹೋದ್ರೆ ಏನಾಗುತ್ತೆ ಅಂದ್ರೆ ಪಾಪಗೆ ಹೀಗೆ ಬ್ಲಡ್ ಸಪ್ಲೈ ಕಮ್ಮಿ ಆಗ್ತಾ ಹೋಯ್ತು ಅಂತಂದ್ರೆ IUD ಅಂದ್ರೆ ಇಂಟ್ರಾ ಯೂಟ್ರೈನ್ ಡೆತ್, ಮಗು ಹೊಟ್ಟೆ ಒಳಗೆ ಆಗುತ್ತೆ. ಅದು ಬಿಡ್ತು ಅಂದ್ರೆ ಏನಾಗುತ್ತೆ ಅಂದ್ರೆ ಪಿ ಅಂದ್ರೆ ಪ್ರೀ ಎಕ್ಲಾಮ್ಸ್, ಅಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಹೈಪರ್ ಟೆನ್ಷನ್ ಬರುವಂತದ್ದು. ಇದರಿಂದಾನೇ ಹೈಪರ್ ಟೆನ್ಷನ್ ಬರುವಂತ ಚಾನ್ಸಸ್ ಇರುತ್ತೆ. ಇದು ಗರ್ಭಾವಸ್ಥೆಯಲ್ಲಿ ಆಗುತ್ತೆ. ನೆಕ್ಸ್ಟ್ ಮಗು ಏನು ಅಂದ್ರೆ ಹುಟ್ಟಿದ ತಕ್ಷಣ ಯಾಕೆ ಮಗು IUGR ಇರುತ್ತೆ, ಪ್ರೀಟಮ್ ಬರ್ತಿರುತ್ತೆ. ಅನಿಮಿಯಾದಿಂದ ಏನಾದ್ರೂ ಅವಳಿಗೆ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ, ರಿಕರೆಂಟ್ ಮಿಸ್ಕ್ಯಾರೇಜ್ ಆಗುತ್ತೆ, ಮಿಸ್ಕ್ಯಾರೇಜಸ್ ಆಗುತ್ತೆ ಬೇಗ. ನಾ ಹೇಳಿದ ಪ್ರೀಟಮ್ ಲೇಬರ್ ತರನೇ ಮಿಸ್ಕ್ಯಾರೇಜಸ್, ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಮಿಸ್ಕ್ಯಾರೇಜಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಡೆಲಿವರಿ ಆದ್ಮೇಲೂ ಅಷ್ಟೇ ತಾಯಿಗೆ ಏನು ಅಂದ್ರೆ ನಾವೀಗ ಡೆಲಿವರಿ ಆದ ತಕ್ಷಣ ಯೂಟ್ರಸ್ ಕಾಂಟ್ರಾಕ್ಟ್ ಆಗಬೇಕು. ಗರ್ಭಕೋಶ ಹೇಗೆ ಅಂದ್ರೆ ಡೆಲಿವರಿ ಆದ ತಕ್ಷಣ ಅದು ಕಾರ್ಕ್ ಬಾಲ್ ಅಂತೀವಿ, ಆ ತರ ಕಾಂಟ್ರಾಕ್ಟ್ ಆಗಬೇಕು. ಅದು ಅವಾಗ ಬ್ಲೀಡಿಂಗ್ ಆಗಲ್ಲ. ಸೊ ಇಲ್ಲೇನಾಗುತ್ತೆ ಅಂದ್ರೆ ಆಕ್ಸಿಜನ್ ಸಪ್ಲೈ ಇಲ್ಲದೆ ಇರೋದ್ರಿಂದ ಆ ಯೂಟ್ರಸ್ ಕೂಡ ಕಾಂಟ್ರಾಕ್ಟ್ ಆಗಕ್ಕೆ ಹಿಂಜರಿಯುತ್ತೆ. ಸೊ ಆಗ PPH ಅಂತ ಕರಿತೀವಿ, ಅಂದ್ರೆ ಪೋಸ್ಟ್ ಪಾರ್ಟಮ್ ಹೆಮರೇಜ್. ಆಗ ಇನ್ನೂ ರಕ್ತಸ್ರಾವ ಜಾಸ್ತಿ ಆಗುತ್ತೆ. ರಕ್ತಸ್ರಾವ ಜಾಸ್ತಿ ಆಗಿ ತಾಯಿಗೆ ಮರಣ ಸಂಭವಿಸುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ PPH ಅಂತ ಕರಿತೀವಿ. ಸೊ PPH ಆಗೋ ಸಂಭವನೂ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಮಗು ಏನು ಅಂದ್ರೆ ಹುಟ್ಟಿದಾಗ್ಲಿ ನಿಮಗೆ ಗೊತ್ತು, ಈಗ ಪ್ರೀಟಮ್ ಲೇಬರ್ ಅಂದೆ, IUGR ಅಂದೆ. IUGR ಆದಾಗ ಮಗು ಹುಟ್ಟಿದ ಮೇಲೂ ಕೂಡ ಅದಕ್ಕೆ ಬರ್ತ್ ಆಸ್ಫಿಕ್ಸ್ ಅಂದ್ರೆ ಉಸಿರು ಕಟ್ಟುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ, ಬೇಗ ಉಸಿರಾಡಕ್ಕಾಗಲ್ಲ. ಅಪ್ನಿಯಾ ಅಂತ ಕರಿ, ಉಸಿರು ಕಟ್ಟುತ್ತೆ. ಸೊ ಅದಕ್ಕೆ NICU ಅಡ್ಮಿಷನ್ಸ್ ಬೇಕಾಗಿರುತ್ತೆ. ಕೆಲವು ಸರಿ ಹುಟ್ಟಿದ ಮೇಲೆ NICU ಹಾಕಿದ್ರು ಕೂಡ ಅದನ್ನ ತಡ್ಕೊಳಕ್ಕಾಗದೆ ಪಾಪು ಡೆತ್ ಆಗೋ ಸಂಭವನೂ ಇರುತ್ತೆ. ಸೊ ದೀಸ್ ಆರ್ ಆಲ್ ದ ಕಾನ್ಸಿಕ್ವೆನ್ಸಸ್. ಈ ಗರ್ಭಿಣಿಯರ ಬಂದ ತಕ್ಷಣನೇ ಏನೇನ್ ಪ್ರಿಕಾಷನ್ಸ್ ತಗೊಳ್ತೀರಾ ಈ ರಕ್ತಹೀನತೆ ಉಂಟಾಗದೆ ಇರೋ ಹಂಗೆ? ಅಂದ್ರೆ ಆಕ್ಚುಲಿ ಮೇಡಮ್ ಬರ್ತಿದ್ದಂಗೆ ನಾವು ಆಕ್ಚುಲಿ ಏನ್ಸಿ ರಿಜಿಸ್ಟರ್ ಮಾಡಿದ ತಕ್ಷಣ ಹಿಮೋಗ್ಲೋಬಿನ್ ಚೆಕ್ ಮಾಡ್ಕೋತೀವಿ. ಹಿಮೋಗ್ಲೋಬಿನ್ ಚೆಕ್ ಮಾಡ್ಕೊಂಡು ಅವಳಿಗೆ ಏನಿದೆ ಏನು ಅಂತ ನೋಡ್ಕೊಂತೀವಿ. ಬಟ್ ಫಸ್ಟ್ 3 months ಅಲ್ಲಿ ಮೇಡಮ್ ನಾವು ಯಾವುದೇ ಐರನ್ ಕಂಟೆಂಟ್ ಕೊಡಲ್ಲ, ಬಿಕಾಸ್ ಇಟ್ ಎಫೆಕ್ಟ್ಸ್ ದ ಬೇಬಿ. ಯಾಕಂದ್ರೆ ಫಸ್ಟ್ 3 ತಿಂಗಳು ಬೇಬಿ ಡೆವಲಪ್ಮೆಂಟ್ ಆಗೋ ಸ್ಟೇಜಸ್, ಎಲ್ಲ ಆರ್ಗನ್ಸ್ ಡೆವಲಪ್ಮೆಂಟ್ ಆಗೋ ಸ್ಟೇಜಸ್ ಅಲ್ಲಿ ಅದು ಆಲ್ಮೋಸ್ಟ್ ಫೋಲಿಕ್ ಆಸಿಡ್ ಬಿಟ್ಟರೆ ನಾವು ಎಲ್ಲ ಡ್ರಗ್ಸ್ನ ಅವಾಯ್ಡ್ ಮಾಡ್ತೀವಿ ಆ ಟೈಮಲ್ಲಿ. ಫೋಲಿಕ್ ಆಸಿಡ್ ಇಸ್ ದ ಓನ್ಲಿ ಡ್ರಗ್ ವಿ ಗಿವ್, ಬೇರೆ ಎಲ್ಲ ಮೆಡಿಕೇಶನ್ಸ್ ಅವಾಯ್ಡ್ ಮಾಡ್ತೀವಿ. ಏನು 3 months ಆದ್ಮೇಲೆ ಅವಳಿಗೆ ಮೆಡಿಕೇಶನ್ ಕೊಡ್ತೀವಿ. ಸೊ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಏನಿದೆ ಅಂದ್ರೆ ನಮ್ದು ಗುರಿನೇ ಅದು, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ನಾವು ಯಾವಾಗಲೂ ಅರ್ಲಿ ಡಯಾಗ್ನೋಸಿಸ್, ಪ್ರಿವೆನ್ಷನ್, ಮುನ್ನೆಚ್ಚರಿಕೆ ನಮ್ದು. ಸೊ ಹಾಗಾಗಿ 3rd month ಇಂದ ನಾವು ಅವಳಿಗೆ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಆಕ್ಚುಲಿ ಐರನ್ ಅಂಡ್ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಅವೈಲೇಬಲ್ ಇದೆ. ಅದರಲ್ಲಿ 60 mg ಆಫ್ ಎಲಿಮೆಂಟಲ್ ಐರನ್ ಇರುತ್ತೆ, ಅಲಾಂಗ್ ವಿತ್ ದಟ್ ಫೋಲಿಕ್ ಆಸಿಡ್ ಇರುತ್ತೆ. ಅದನ್ನ 3 months ಇಂದ ಅವ್ರಿಗೆ ಕಂಟಿನ್ಯೂಸ್ ಅಲ್ಲಿ ಕೊಡ್ತಾ ಬರ್ತೀವಿ. ಅಂದ್ರೆ ಅವಳು ಹಾಸ್ಪಿಟ್ಲಿಗೆ ಬರಬೇಕು ಅಂತೇನಿಲ್ಲ, ನಮ್ಮ ಆಶಾ ವರ್ಕರ್ ಇದ್ದಾರೆ, ಪ್ಲಸ್ ನಮ್ಮ ANMs ಇರ್ತಾರೆ. ಅದು ನೆಕ್ಸ್ಟ್ ಬಂದ್ರೆ ಹಾಸ್ಪಿಟ್ಲಿಗೆ ಬರಬೇಕು. ಸೊ ಅವರೇನೆ ಅಲ್ಲೇ ಬೇಸಿಕಲಿ 3 months ಕ್ರಾಸ್ ಆಯ್ತು ಅಂದ ತಕ್ಷಣ ಅಲ್ಲೇ ಅವರಿಗೆ ಮನೆಗೆ ಹೋಗಿ ಐರನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಅಕಸ್ಮಾತ್ ಅವ್ರು ಅಲ್ಲಿ ರಿಸೀವ್ ಮಾಡಿಲ್ಲ ಅಂದ್ರೆ ನಮ್ಮ ಹಾಸ್ಪಿಟ್ಲಿಗೆ ಬಂದ ತಕ್ಷಣ ನಾವೇ ಅವರಿಗೆ ಐರನ್ ಮತ್ತೆ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ನ ಅಡ್ವೈಸ್ ಮಾಡ್ಬಿಡ್ತೀವಿ. ಸೊ 180 ಟ್ಯಾಬ್ಲೆಟ್ಸ್ ಅಂದ್ರೆ ಎವ್ರಿ ಮಂತ್ 30 ಟ್ಯಾಬ್ಲೆಟ್ಸ್ ದೇ ಹ್ಯಾವ್ ಟು ಟೇಕ್. ಅದ್ರ ಜೊತೆಗೆ ವಿಟಮಿನ್ ಸಿ, ಈಗ ಹೊಸದಾಗಿ ಏನಂದ್ರೆ ವಿಟಮಿನ್ ಸಿ ನ ಕಂಪಲ್ಸರಿ ಕೊಡಬೇಕು. ಯಾಕೆ ಅಂದ್ರೆ ಐರನ್ ಅಬ್ಸಾರ್ಪ್ಷನ್ ವಿಲ್ ಬಿ ಮೋರ್ ವಿತ್ ವಿಟಮಿನ್ ಸಿ. ಹಾಗಾಗಿ ವಿಟಮಿನ್ ಸಿ ಮತ್ತೆ ಐರನ್ ಅದು ಪ್ರಿಕಾಷನರಿ ಆಗಿ, ವೆದರ್ ಶಿ ಇಸ್ ಅನಿಮಿಕ್ ಆರ್ ನಾಟ್ ಕೊಡ್ತೀವಿ. ಬಟ್ ಅನಿಮಿಯಾ ಅಂತ ಕನ್ಸಿಡರ್ ಮಾಡಿದ್ರೆ ಅಗೇನ್ ವಿಲ್ ಡಬಲ್ ದ ಡೋಸ್, 200 mg ಆಫ್ ಎಲಿಮೆಂಟಲ್ ಐರನ್ ಕೊಟ್ಕೊಂಡು ಜೊತೆಗೆ ಫೋಲಿಕ್ ಆಸಿಡ್ ಕೊಟ್ಕೊಂಡು ಬರ್ತೀವಿ. ಸೊ 10 to 11 ಇದ್ದಾಗ ಓಕೆ, ದಟ್ ಇಟ್ ಸೆಲ್ಫ್ ಇನಫ್. ಅಲಾಂಗ್ ವಿತ್ ದಟ್ ಅವ್ರಿಗೆ ಏನಂದ್ರೆ ನ್ಯೂಟ್ರಿಷಿಯಸ್ ಸಬ್ಸ್ಟೆನ್ಸ್ ನ ತಿನ್ನಕ್ಕೆ ಹೇಳ್ತೀವಿ. ಈಗ ಹಳ್ಳಿಗಳಲ್ಲಿ ಮೇಡಮ್ ಇನ್ನೂ ಇದು ಇದೆ ಮೂಢನಂಬಿಕೆ, ಮೊಟ್ಟೆ ತಿನ್ನೋ ಹಾಗಿಲ್ಲ,
ಒಳಗಡೆ ಇದು ಭಂಡಾರ ತಿಂದ್ರೆ ನಮ್ಗೆ ಕೆಂಬಾರ ಆಗುತ್ತೆ ಅಂತ ಅಂತಾರೆ. ಸೊ ನಾವ್ ಹೇಳೋದು ಅಲಾಂಗ್ ವಿತ್ ಎಲ್ಲೋ ವೈಟ್ ಮತ್ತೆ ಅದು ಎರಡೂ ತಿನ್ಬೇಕು. ಜೊತೆಗೆ ಮೊಳಕೆ ಕಾಳು, ಹಸಿರು ಕಾಳನ್ನ ಮೊಳಕೆ ಬರ್ಸಿ ಅದ್ರ ಜೊತೆಗೆ ಕ್ಯಾರೆಟ್, ದಾಳಿಂಬೆ ಹಣ್ಣು, ಫ್ರೂಟ್ಸ್ ನ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು. ಜೊತೆಗೆ ನಿಮ್ಗೆ ಅಂಟುಂಡೆ ಅಂತ ಬರುತ್ತೆ, ಈ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಬೆಲ್ಲದ ಪಾಕದೊಳಗೆ ಹಾಕಿ ಅದನ್ನ ತಿನ್ನಿ ಅಂತ ಅಡ್ವೈಸ್ ಮಾಡ್ತೀವಿ. ಅಲಾಂಗ್ ವಿತ್ ಇಟ್ ವಿಟಮಿನ್ ಸಿ ರಿಚ್ ಫುಡ್ಸ್ ಅಂದ್ರೆ ಲೆಮನ್ ಆಗಿರ್ಬೋದು, ಕಿತ್ಲೆನ್ ಆಗಿರ್ಬೋದು, ಸೀಬೆಹಣ್ಣು ಆಗಿರ್ಬೋದು, ವಿಟಮಿನ್ ಸಿ ರಿಚ್ ಫುಡ್ಸ್ ನ ಅವ್ರಿಗೆ ತಗೊಳಕ್ ಹೇಳ್ತೀವಿ. ಇದು 10 to 11 ಅಂದ್ರೆ ಓಕೆ. ಈಗ 7 to 10 ಬಂತು ಅಂದ್ರೆ ನಮ್ಮಲ್ಲೇನೆ ಐರನ್ ಸುಕ್ರೋಸ್ ಇಂಜೆಕ್ಷನ್ ಅಂತ ಇದೆ, ಆಯ್ತಾ. ಸೊ ಐರನ್ ಸುಕ್ರೋಸ್ ಇಂಜೆಕ್ಷನ್ ಏನು ಅಂತಂದ್ರೆ ಅದನ್ನ ನಾವೇ ಫ್ರೀ ಆಗಿ ಈಗ ಬಂತು ಅಂದ ತಕ್ಷಣ ಅವ್ರಿಗೆ ಅಲ್ಲೇ ದಿನ ಬಿಟ್ಟು ದಿನ ಬಂದು ಹಾಕ್ಸ್ಕೊಂಡು ಹೋಗ್ಬೇಕು. IV ಇಂಜೆಕ್ಷನ್ಸ್ ಬರುತ್ತೆ ಐರನ್ ಸುಕ್ರೋಸ್ ಫ್ರೀ ಆಫ್ ಕಾಸ್ಟ್ ಫ್ರಮ್ ದ ಗವರ್ಮೆಂಟ್, ಅದನ್ನ ಹಾಕಿಸ್ತೀವಿ. ತೀರಾ ಕೆಲವರು ಬರುವಾಗಲೇ 7 ಕೆಳಗಡೆ ಬಂದಿರ್ತಾರೆ, 4 to 7 ಅಂತವ್ರಿಗಂತೂ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಸ್ ಅ ಮಸ್ಟ್. ಫಸ್ಟ್ 3 months ಮಾಡಲ್ಲ, ಬಟ್ ಆಮೇಲೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಸ್ ಅ ಮಸ್ಟ್. ಬಟ್ ಒಂದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿದಾಗ ಏನು ಅಂತಂದ್ರೆ ಇಟ್ ಇಂಡ್ಯೂಸಸ್ ಲೇಬರ್. ಬ್ಲಡ್ ಯಾವಾಗ ಹಾಕ್ತೀವಿ ಆ ಬ್ಲಡ್ ಕಾಂಪೊನೆಂಟ್ಸ್ ಏನ್ ಮಾಡುತ್ತೆ ಅಂದ್ರೆ ಸ್ವಲ್ಪ ಲೇಬರ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ, ಪ್ರಿಟರ್ಮ್ ಲೇಬರ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಇದೆಲ್ಲ ಆಗ್ಬಾರ್ದು ಅಂತಾನೆ ಫಸ್ಟ್ ನಾವು ಇಷ್ಟೆಲ್ಲ ಪ್ರಿಕಾಷನ್ ತಗೊಂಡಿದ್ವಿ. ಬಟ್ ಸ್ಟಿಲ್ ಕಷ್ಟ ಆಯ್ತು ಅಂದ್ರೆ ಈಗ ನಿಯರಿಂಗ್ ಟರ್ಮ್ ಆಯ್ತು, 7 months ಎಲ್ಲ ಆಯ್ತು, ಹಾಗೆಲ್ಲ ಆಯ್ತು ಅಂದ್ರೆ 7 months ಅಥವಾ ಪೇಷಂಟ್ ಸೆಕ್ಷನ್ ತಗೋತಾ ಇದೀವಿ ಅಂತದ್ದೆಲ್ಲ ಇದ್ದಾಗ 4 to 7 ಎಲ್ಲ ಇತ್ತು ಅಂದ್ರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಸ್ ಅ ಮಸ್ಟ್. ಆಹಾರದ ಬಗ್ಗೆ ಇವರಿಗೆ ಇನ್ನೊಂದಷ್ಟು ಮಾಹಿತಿ ಕೊಡ್ಲೇಬೇಕು. ಯಾಕೆ ಎಷ್ಟು ಹೇಳಿದ್ರು ಅದೇ ಆಹಾರ ಕ್ರಮನೇ ಫಾಲೋ ಮಾಡ್ತಿರ್ತಾರೆ. ಆದ್ರೂ ಆ ಮಗು ಅದು ಆರೋಗ್ಯವಾಗಿ ಹುಟ್ಟಬೇಕು ಅಂತ ಅಂದ್ರೆ ಆಹಾರದ ಬಗ್ಗೆ ನಾವು ಇನ್ನೊಂದ್ ಸ್ವಲ್ಪ ಹೇಳ್ಬೇಕಾಗತ್ತೆ. ಹೌದು, ಇದಕ್ಕೆ ಒತ್ತು ಕೊಡ್ಬೇಕು. ಆಕ್ಚುಲಿ ನಮ್ಮಲ್ಲಿ ಏನಂದ್ರೆ ಅಂಗನವಾಡಿ ಇದೆ, ಅಲ್ಲಿ ನಾವು ಪೌಷ್ಟಿಕ ಆಹಾರ ಶಿಬಿರ ಅಂತ ಕೂಡ ಮಾಡ್ತೀವಿ ನಾವು, ಆಯ್ತಾ. ಸೊ ಪೌಷ್ಟಿಕ ಆಹಾರ ಶಿಬಿರದಲ್ಲಿ ಹೇಗೆ ಅಂದ್ರೆ ಅವ್ರಿಗೆ ಗರ್ಭಿಣಿಯನ್ನ ಕೂರಿಸಿ ಅವ್ರಿಗೆ ಹೇಗೆ, ಈಗ ಫಾರ್ ಎಕ್ಸಾಂಪಲ್ ವೆರೈಟೀಸ್ ಆಫ್ ದೋಸಾಸ್, ಒಂದ್ ದಿನ ಪಾಲಕ್ ದೋಸೆ, ಒಂದಿನ ಕ್ಯಾರೆಟ್ ದೋಸೆ, ಒಂದಿನ ಮೆಂತ್ಯ ಸೊಪ್ಪು ಹಾಕುವಂಥದ್ದು, ಇಲ್ಲ ಒಂದಿನ ಬೀಟ್ರೂಟ್ ರುಬ್ಬ ಹಾಕುವಂಥದ್ದು. ಅಂದ್ರೆ ನೀವು ಬರೀ ದೋಸೆ ತಿನ್ಬೇಡಿ, ಅದ್ರ ಜೊತೆಗೆ ಇದು ಹಾಕಿದ್ರೆ ಇಂಡೈರೆಕ್ಟ್ ಆಗಿ ನಿಮಗೆ ನ್ಯೂಟ್ರಿಷನ್ ಅದನ್ನ ಪ್ರಿಪೇರ್ ಮಾಡಿ ಪಾಪ ತೋರಿಸ್ತಾರೆ ನಮ್ಮ ಅಂಗನವಾಡಿ ವರ್ಕರ್ಸ್. ಎರಡನೇದು ಏನಪ್ಪಾ ಅಂದ್ರೆ ಸಲಾಡ್ಸ್, ಅಂದ್ರೆ ಹಸಿ ತರಕಾರಿ ಮಾಡುವಂತ ಸಲಾಡ್ಸ್ ಮಾಡಿ ತೋರಿಸಿ. ಈಗ ಸೌತೆಕಾಯಿ ಆಗಿರ್ಬೋದು ಅಥವಾ ಬೀಟ್ರೂಟ್ ಆಗಿರ್ಬೋದು ಅಥವಾ ಕ್ಯಾರೆಟ್ ಅದನ್ನ ಹೆಚ್ಚಿ ಅದನ್ನ ಅಲಂಕಾರ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಪಾಪ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿ ಅದನ್ನ ತೋರಿಸ್ತಾರೆ. ನೆಕ್ಸ್ಟ್ ಸ್ಪ್ರೌಟ್ಸ್, ಅಂದ್ರೆ ನೀವು ಹಾಗೆ ಕಾಳು ತಿನ್ನೋಕ್ಕಿಂತ ಮೊಳಕೆ ಕಾಳು ತಿಂದ್ರೆ ಅದ್ರಲ್ಲಿ ಪ್ರೋಟೀನ್ಸ್ ಜಾಸ್ತಿ ಆಗುತ್ತೆ. ಸೊ ಅದನ್ನ ಮೊಳಕೆ ಬರ್ಸಿ ಅದನ್ನ ಹೇಗೆ ಈಗ ಉಪ್ಪು ಎಲ್ಲ ಕೋಸಂಬರಿ ಮಾಡ್ಕೊಂಡು ತಿನ್ಬೇಕು, ಸೌತೆಕಾಯಿ ಜೊತೆ ಹಾಕೊಂಡು ತಿನ್ಬೇಕು, ಅದನ್ನ ಕೂಡ ಮಾಡಿ ತೋರಿಸ್ತೀವಿ. ಅದು ನೆಕ್ಸ್ಟ್ ಬಿಟ್ರೆ ಸೊಪ್ಪು, ಈಗ ಸೊಪ್ಪಿನ ಪಲ್ಯ ಆಗಿರ್ಬೋದು, ಸೊಪ್ಪಿನ ಸಾಂಬಾರ್ ಆಗಿರ್ಬೋದು, ಅಥವಾ ಈಗ ಮೂಲಂಗಿ ಸೊಪ್ಪನ್ನ ಎತ್ತು ಬಿಡ್ತೀವಿ ನಾವು ಆಕ್ಚುಲಿ ಮೂಲಂಗಿ ತಿಂದು. ಆ ಮೂಲಂಗಿಲೂ ಕೂಡ ನೀವು ಅದನ್ನ ಸಲಾಡ್ ಮಾಡ್ಕೋಬಹುದು. ಮೂಲಂಗಿ ಸೊಪ್ಪು ಜೊತೆಗೆ ಕೋಸು ಹೆಚ್ಕೊಂಡು ಹಾಕೊಂಡು ತಿನ್ನುವಂಥದ್ದು. ಈಗ ಹೋಟ್ಲಿಗೆ ಹೋದ್ರೆ ಸುಮ್ಮನೆ ತಿಂತಾರೆ, 5 star ಹೋಟ್ಲಲ್ಲಿ ಅದನ್ನೇ ಹೆಚ್ಚಿ ಕೊಡ್ತಾರೆ ಆಕ್ಚುಲಿ, ಸಲಾಡ್, ವೆಜಿಟೇಬಲ್ ಸಲಾಡ್ ಅಂತ ಕೊಡ್ತಾರೆ. ಮೂಲಂಗಿ ಸೊಪ್ಪು ಹಾಕಿರ್ತಾರೆ, ನೀವು ಗಮನಿಸಿ. ಅದನ್ನ ಹಳ್ಳಿಗಳಲ್ಲಿ ತಿನ್ನಲ್ಲ, ಅದನ್ನ ನಾವು ಹೇಳ್ತೇವೆ ನೀವು ಇದ್ರ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಂತೀನಿ. ಈಗ ನಾರ್ತ್ ಕರ್ನಾಟಕದಲ್ಲೆಲ್ಲ ನಿಮಗೆ ಗೊತ್ತು ಮೂಲಂಗಿ ಸೊಪ್ಪು ಅವೆಲ್ಲ ಬಹಳ ಒತ್ತು ಕೊಡ್ತಾರೆ. ಸೊ ಅದನ್ನ ತಿನ್ನಿ ಅಂತ ಹೇಳ್ಕೊಡ್ತೀವಿ. ಅದು ಬಿಟ್ರೆ ನಾನು ಹೇಳಿದೆ ಈಗ ಡ್ರೈ ಫ್ರೂಟ್ಸ್. ಸೊ ನಾನು ಆಕ್ಚುಲಿ ಹೇಳ್ಬೇಕು, ನಿಮ್ಗೆ ತಮಾಷೆ ಮಾಡ್ತಿರ್ತೀನಿ ಪೇಷಂಟ್ ಗಳಿಗೆ, ನೋಡು ಇದು ಒಂದೇ ನಿಮ್ಗೆ ಟೈಮ್ ಸಿಗೋದು 9 ತಿಂಗಳು. ಈಗ ನಿಮ್ ಗಂಡ ಏನ್ ಹೇಳಿ ತಂದ್ಕೊಡ್ತಾನೆ, 9 months ಆದ್ಮೇಲೆ ನಿಮ್ ಪಾಪು ಹೆತ್ಕೊಟ್ಮೇಲೆ ನಿಮ್ ಇಂಟ್ರೆಸ್ಟ್ ಎಲ್ಲ ಅವ್ರ ಇಂಟ್ರೆಸ್ಟ್ ಪಾಪ ಮೇಲೆ ಹೋಗಿರ. ಸೊ ಈ 9 ತಿಂಗಳು ಏನಂದ್ರೆ ನಿಮ್ಗೋಸ್ಕರ ಕೊಡಲ್ಲ, ನಿಮ್ ಮಗುಗೋಸ್ಕರ ಕೊಡ್ತಾರೆ. ಈಗ ಏನ್ ಬೇಕೋ ತೆಗೆಸ್ಕೊಂಡು ತಿನ್ಕೊಂಬಿಡಿ. ನಾಟ್ ಪಾನಿಪುರಿ ಮಸಾಲ್ ಪುರಿ, ನಿಮ್ಗೆ ಈ ತರದ್ ಏನ್ ಬೇಕು ಡ್ರೈ ಫ್ರೂಟ್ಸ್ ತೆಗೆಸ್ಕೊಂತೀನಿ. ದಿನ ಒಂದ್ ಎಗ್ತೀನಿ. ಫಾರ್ ಎಕ್ಸಾಂಪಲ್ ಇಫ್ ಟ್ವಿನ್ ಪ್ರೆಗ್ನೆನ್ಸಿ ಎಲ್ಲ 2 ಎಗ್ತೀನಿ. ಮತ್ತೆ ಒಂದೇ ಸರಿ ತಿನ್ನಕ್ಕಾಗಲ್ಲ, ಯಾಕಂದ್ರೆ ವಾಮಿಟಿಂಗ್ ಇರುತ್ತೆ, ಅನುರೆಕ್ಸಿಯಾ ಇರುತ್ತೆ, ಎಲ್ಲ ಇರುತ್ತೆ. ಸೊ ಒಟ್ಟಿಗೆ ತಿನ್ಬೇಡಿ, ಭಾಗ ಮಾಡ್ಕೊಂಡು ತಿನ್ನಿ. 1 hour ತಿಂತೀರಾ, ಮತ್ತೆ 2 hours ಬಿಡ್ತೀರಾ, ಮತ್ತೆ ತಿನ್ನಿ. ಮತ್ತೆ 2 hours ಬಿಟ್ಟು ಮಧ್ಯ ಒಂದು ಜ್ಯೂಸ್ ಬ್ರೇಕ್ಸ್ ಅಲ್ಲಿ ತಿನ್ನಿ, ಮಧ್ಯೆ ಒಂದು ಫ್ರೂಟ್ಸ್ ಆಡ್ ಮಾಡ್ಕೊಳ್ಳಿ. ಹಿಂಗೆ ಅದನ್ನ ಸಲಾಡ್ಸ್ ಆಗಿರ್ಬೋದು, ಮತ್ತೆ ಮೊಟ್ಟೆ ಆಗಿರ್ಬೋದು. ಮತ್ತೆ ಫಸ್ಟ್ 3 months ಆಕ್ಚುಲಿ ನಾವು ಸ್ಪೈಸಿ ಫುಡ್ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಕೆಲವರು ಕೇಳ್ತಾರೆ ಚಿಕನ್ ಮಟನ್ ತಿನ್ಬೋದಾ ಮೇಡಮ್ ಅಂತ. ತಿನ್ಬಾರ್ದು ಅಂತಿಲ್ಲ. ಮತ್ತೆ ಥಿಂಗ್ ಇಸ್ ಸ್ಪೈಸಿ, ಯಾಕಂದ್ರೆ ಅವ್ರಿಗೆ ಆಗ್ಲೇ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಇನ್ನೂ ವಾಮಿಟಿಂಗ್ ಆಗುತ್ತೆ ಅಂತ ಆದಷ್ಟು ಅವಾಯ್ಡ್ ಮಾಡಕ್ ಹೇಳ್ತೀವಿ. ಬಟ್ ಆದ್ಮೇಲೆ ದೇ ಕ್ಯಾನ್ ಹ್ಯಾವ್ ನಾನ್ ವೆಜ್ ಫುಡ್ಸ್, ನಾನ್ ವೆಜ್ ಎಲ್ಲ ತಿನ್ಬೋದು, ಕಾಳುಗಳು ತಿನ್ಬೋದು. ಸೊ ಎಲ್ಲ ಮಾಡ್ಬೋದು, ಅದನ್ನೆಲ್ಲ ತಗೊಳಕ್ ಹೇಳ್ತೀವಿ. ಆಮೇಲೆ ಜೊತೆಗೆ ಮೀನು ತಿನ್ಬೋದಾ ಅಂತ ಕೇಳ್ತಾರೆ. ಎಸ್, ಆಫ್ಟರ್ 3 months ದೇ ಕ್ಯಾನ್ ಹ್ಯಾವ್ ಎನಿಥಿಂಗ್. ಫ್ರೂಟ್ಸ್ ಕೇಳ್ತಾರೆ, ಮೇಡಮ್ ನಾವು ಆಪಲ್ ತಿನ್ಬೋದಾ, ಕಿವಿ ಫ್ರೂಟ್ ತಿನ್ಬೋದಾ? ಯಾವ್ದು ನಾವು ಆಕ್ಚುಲಿ ಪರಂಗಿಯನ್ನು ತಿನ್ನಕ್ ಹೇಳ್ತೀವಿ. ಪರಂಗಿನ್ ಇಸ್ ಆಲ್ಸೋ ನ್ಯೂಟ್ರಿಷಿಯಸ್. ಬಟ್ ಅವ್ರ ಸಮಾಧಾನಕ್ಕೆ ಫಸ್ಟ್ 3 months ತಿನ್ಬೇಡಿ ಅಂತ, ಯಾಕಂದ್ರೆ ಮಿಸ್ಕ್ಯಾರೇಜಸ್ 5 to 10% ಮಿಸ್ಕ್ಯಾರೇಜಸ್ ಕಾಮನ್ ರುಟೀನ್ ಆಗಿ. ಆಮೇಲೆ ಪಾಪ ಈ ಪ್ರೆಗ್ನೆಂಟ್ ಲೇಡಿ ಅದನ್ನ ತಿಂದು ಅದರಿಂದ ಮಿಸ್ಕ್ಯಾರೇಜ್ ಆಯ್ತು ಅಂತ ಅನ್ನೋದು ಬೇಡ ಅಂತೇಳಿ 3 months ಆದ್ಮೇಲೆ ಅದನ್ನು ತಿನ್ನಕ್ ಹೇಳ್ತೀವಿ. ಸೊ ಯಾವುದು ಇದಿಲ್ಲ ಮೇಡಮ್, ವ್ಯತ್ಯಾಸ ಯಾವ್ದು ತಿನ್ಬಾರ್ದು ಅಂತಿಲ್ಲ, ಎಲ್ಲಾನು ತಿನ್ಬೋದು. ಅದರಲ್ಲೂ ನೀವು ಅನಿಮಿಯಾದಿಂದ ಬಳಲ್ತಾ ಇದ್ರೆ ಐರನ್ ರಿಚ್ ಫುಡ್ ಜಾಸ್ತಿ ತಗೋಬೇಕಾಗತ್ತೆ. ಹೌದು, ಪಾಲಕ್, ಮೆಂತ್ಯ ಸೊಪ್ಪು, ನುಗ್ಗೆ ಸೊಪ್ಪು, ನುಗ್ಗೆಕಾಯಿ, ಮತ್ತೆ ಬದನೆಕಾಯಿ. ಈ ಐರನ್ ರಿಚ್ ಫುಡ್ ತಗೊಳ್ಳೋದ್ರ ಜೊತೆಗೆ ನೀವು ವಿಟಮಿನ್ ಸಿ ಕೂಡ, ಅಂದ್ರೆ ಅದಕ್ಕೆ ಒಂದ್ ಸ್ವಲ್ಪ ಹುಣಸೆ ಹಣ್ಣು, ನಿಂಬೆ ಹಣ್ಣು ಆ ಥರದ್ದು ಏನಾದ್ರೂ ಅದ್ರ ಜೊತೆಗೆ ಹಾಕೊಂಡ್ಬಿಟ್ರೆ ಅದು ಅಬ್ಸಾರ್ಪ್ಷನ್ ಚೆನ್ನಾಗಿ ಕೂಡ ಆಗತ್ತೆ. ಮತ್ತೆ ಈ ಅನಿಮಿಯಾದಿಂದ ಬಳಲ್ತಾ ಇರೋ ತಾಯಿಗೆ ಹುಟ್ಟಿರೋ ಮಗು ಈ ಡೆವಲಪ್ಮೆಂಟಲ್ ಡಿಲೇ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದು ಮೈಲ್ ಸ್ಟೋನ್ ಡಿಲೇ ಆಗುತ್ತೆ ಮೇಡಮ್. ತಾಯಂದ್ರೆ ಹೆದರ್ಸದೆ ಹೆಂಗೆ, ನಿನಗೆ ನಮ್ ತರ ಬುದ್ಧಿವಂತ ಮಕ್ಳು ಬೇಕು ಅಂದ್ರೆ ಊಟ ಮಾಡು, ಹಂಗಾದ್ರೆ ಅಟ್ಲೀಸ್ಟ್ ಅವ್ರಿಗೆ
ಅದ್ರ ಮೇಲೆ ಜ್ಞಾನ ಬರುತ್ತೆ ತಿನ್ನಕ್ಕೆ ಅಂತ. ಗರ್ಭಾವಸ್ಥೆಯಲ್ಲಿ ಇದ್ದಾಗಲೇ ಮಗುದು ಬ್ರೈನ್ ಎಲ್ಲಾನು ಅವಾಗಲೇ ಡೆವಲಪ್ ಆಗುತ್ತೆ. ಸೊ ಡೆವಲಪ್ ಆಗುತ್ತೆ ಯಾವಾಗ ಅಂದ್ರೆ ಆಕ್ಸಿಜನ್ ಲೆವೆಲ್ ಯಾವಾಗ ಕಮ್ಮಿ ಆಗುತ್ತೆ, ಹಿಮೋಗ್ಲೋಬಿನ್ ಲೆವೆಲ್, ಇವನ್ ಆಕ್ಸಿಜನ್ ಸಪ್ಲೈ ಟು ದ ಬ್ರೈನ್ ಆಲ್ಸೋ ವಿಲ್ ರಿಡ್ಯೂಸ್. ಸೊ ಅವಾಗ ನ್ಯಾಚುರಲಿ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಅಲ್ಲೇ ಕಮ್ಮಿ ಆಗ್ತಾ ಹೋಗುತ್ತೆ, ಕುಂಠಿತ ಆಗುತ್ತೆ. ಸೊ ಹುಟ್ಟದ ಮೇಲೂ ಕೂಡ ಏನಾಗುತ್ತೆ IQ ಕಡಿಮೆ ಆಗುತ್ತೆ. ಸೆಕೆಂಡ್ ಥಿಂಗ್ ಏನಪ್ಪಾ ಅಂದ್ರೆ ಮೈಲ್ ಸ್ಟೋನ್ಸ್. ಈಗ ನಮ್ಗೆ ಹಿಂಗೆ ಇರುತ್ತೆ, 3 ತಿಂಗಳಿಗೆ ಮಗು ನಗ್ಬೇಕು, 6 ತಿಂಗಳಿಗೆ ಅಂಬೆ ಕಾಲ್ ಹಾಕ್ಬೇಕು, 5 ತಿಂಗಳಿಗೆ ಮಗು ದಬಾಕೋಬೇಕು, 9 ತಿಂಗಳಿಗೆ ಸ್ವಲ್ಪ ಗೋಡೆ ಇಟ್ಕೋಬೇಕು, 1 ವರ್ಷಕ್ಕೆ ಮೆಟ್ಲು ಹತ್ತಬೇಕು ಅಥವಾ ನಡಿಬೇಕು. ಸೊ ಇವೆಲ್ಲ ಏನಾಗುತ್ತೆ ಅಂದ್ರೆ ಅವೆಲ್ಲ ಕುಂಠಿತ ಆಗುತ್ತೆ. ಸೊ ಇಟ್ ವಿಲ್ ಬಿ ಡಿಲೇಡ್. ಸೊ ಡಿಲೇಡ್ ಮೈಲ್ ಸ್ಟೋನ್ ಆಗುತ್ತೆ. ಮತ್ತೆ ಮಾತು ಕಲಿಯೋದು ಅಷ್ಟೇ, ಮಾತು ಕಲಿಯೋದು ಎಲ್ಲ ಡಿಲೇ ಆಗುತ್ತೆ. ಸೊ ಹಾಗಾಗಿ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ, ನೋಡು ಹಿಂಗಾಗುತ್ತೆ, ನಿನ್ನ ಮಗು ಬುದ್ಧಿಮಾನ್ಯತೆ ಬರುತ್ತೆ, ಇಲ್ಲ ಪೆದ್ದ ಮಗು ಉಡುತ್ತೆ, ಆಮೇಲೆ ನೋಡು ಬುದ್ಧಿವಂತರ ಆಗಲ್ಲ ಅಂದಾಗ ಎಸ್ ಅವ್ರಿಗೊಂದ್ ಸ್ವಲ್ಪ ಹೌದು ನಾವು ತಗೋಬೇಕು, ನಾವು ತಿನ್ಬೇಕು, ನಾವು ಮಾತ್ರೆಗಳನ್ನ ಕರೆಕ್ಟಾಗಿ ತಗೋಬೇಕು ಅನ್ನೋದು ಬರುತ್ತೆ. ಸೊ ದಿಸ್ ಇಸ್ ಹೌ ವಿ ಎಕ್ಸ್ಪ್ಲೇನ್ ದೆಮ್. ಇಲ್ಲಾಂದ್ರೆ ಮಾತ್ರೆಗಳೇ ತಗೊಳ್ಳಲ್ಲ ಅವರು. ಸೊ ಹಾಗಾಗಿ ಇದು ಮೈಲ್ ಸ್ಟೋನ್ ಡಿಲೇ ಆಗುತ್ತೆ. ಮೈಲ್ ಸ್ಟೋನ್ ಡಿಲೇ ಆಗತ್ತೆ ಅಂತ ಹೇಳ್ತೀರಾ. ಈ ಗರ್ಭಿಣಿಯರಲ್ಲಿ ಈ ರಕ್ತಹೀನತೆಯನ್ನ ಕಡಿಮೆ ಮಾಡೋದಕ್ಕೆ ಅಥವಾ ಮುನ್ನೆಚ್ಚರಿಕೆಯಾಗಿಯೋ ಅಥವಾ ಬಂದಿದೆ ಗರ್ಭಿಣಿ ಆಗಿದ್ದಾಳೆ ಅವಳು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾಳೆ ಅಂತ ಅಂದ್ರೆ ಸರ್ಕಾರ ಯೋಜನೆಗಳು ಏನು? ಯೋಜನೆ ಒಂದು ಹೇಳಿದಲ್ಲ ಮ್ಯಾಮ್, ಫಸ್ಟ್ ಸ್ಕೂಲಿಂದ ಶುರು ಆಗುತ್ತೆ ನಮ್ದು. ಸ್ಕೂಲಲ್ಲಿ ಅಡೋಲೆಸೆಂಟ್ ಹೆಲ್ತ್ ಪ್ರೋಗ್ರಾಮ್ ಅಂತ ಮಾಡ್ಕೊಂಡಿದ್ವಿ. ಆ ಅಡೋಲೆಸೆಂಟ್ ಹೆಲ್ತ್ ಪ್ರೋಗ್ರಾಮ್ ಅಲ್ಲಿ ಅವರಿಗೆ ಅವಾಗಿಂದ ಐರನ್ ಫೋಲಿಕ್ ಆಸಿಡ್ ಶುರು ಮಾಡ್ತೀವಿ. ಯಾಕಂದ್ರೆ ನಾವೊಂದು ಅಂದಾಜ್ ತಗೊಂಡಿದ್ವಿ, ಹೆಣ್ಮಕ್ಳು ಈಗ ಮೈನೂರಿಯುವಂಥದ್ದು 13 to 14 years ಅಂತ ಹೇಳ್ಬಿಟ್ಟು, ಆಕ್ಚುಲಿ 10 years ಆಗ್ತಿದ್ದಾರೆ, ಬಟ್ ಆನ್ ಆವರೇಜ್ 13 to 14 years ಅಂದ್ರೆ ದೇ ಬಿ ಇನ್ ದ ಹೈಸ್ಕೂಲ್. ಸೊ ಹೈಸ್ಕೂಲಿಂದಾನೇ ಐರನ್ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಕೊಡೋಕೆ ಶುರು ಮಾಡ್ತೀವಿ. ಜೊತೆಗೆ ಏನು ಅಂತಂದ್ರೆ ನಿಮ್ಮ ಮಕ್ಕಳು ಈಗಲೂ ಕೂಡ ಬರಿಗಾಲ ನಡೀತಾರೆ, ಸೊ ಹುಕ್ವಮ್ ಇನ್ಫೆಸ್ಟೇಷನ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಅನಿಮಿಯಾ ಆಗುತ್ತೆ ಅಂತೇಳಿ ನಾವು ಅವ್ರಿಗೆ ಆಲ್ಬೆಂಡೋಸೋಲ್ ಕೊಡ್ತೀವಿ. ವರ್ಷಕ್ಕೆ 2 ಬಾರಿ, ಅಂದ್ರೆ 6 ತಿಂಗಳಿಗೆ ಫೆಬ್ರವರಿ ಒಂದ್ಸರಿ, ಆಗಸ್ಟ್ ಒಂದ್ಸರಿ, 2 ಸರಿ ಅವ್ರಿಗೆ ಆಲ್ಬೆಂಡೋಸೋಲ್ ಟ್ಯಾಬ್ಲೆಟ್ ಕೊಡ್ತೀವಿ. ಸೊ ದಟ್ ಆಲ್ಸೋ ವಿಲ್ ರಿಡ್ಯೂಸ್ ದ ಅನಿಮಿಕ್. ಸೊ ಅಲ್ಲಿ ಇನಿಷಿಯೇಷನ್ ಶುರುವಾಯ್ತು ನಮ್ದು. ಅದಾದ್ಮೇಲೆ ನೆಕ್ಸ್ಟ್ ಬಂತು ಅಂದ್ರೆ ನಾನು ಹೇಳಿದೆ ನಿಮಗೆ, ಆಶಾ ವರ್ಕರ್ಸ್ ಮನೆಗೆ ಹೋದಾಗ ಪ್ರತಿ ಸರಿನ ಅವರಿಗೆ ನ್ಯೂಟ್ರಿಷನ್ ಬಗ್ಗೆ ಹೇಳ್ಕೊಡ್ತಾರೆ. ಜೊತೆಗೆ ಅವ್ರು 1 ಸರಿ ಪ್ರೆಗ್ನೆಂಟ್ ಅಂತ ಗೊತ್ತಾದ ಕೂಡಲೇ ಅವರಿಗೆ ಮನೆಗೆ ನಾ ಹೇಳಿದೆ 3 months ಆದ ಕೂಡಲೇ ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಕರಿತೀವಿ, ಅವಾಗಿಂದ ಐರನ್ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಮತ್ತೆ ವಿಟಮಿನ್ ಸಿ ಟ್ಯಾಬ್ಲೆಟ್ಸ್ ಸಪ್ಲೈ ಮಾಡ್ತೀವಿ. ಜೊತೆಗೆ ಅಂಗನವಾಡಿಯವರು ಇದನ್ನ ಪೌಷ್ಟಿಕ ಆಹಾರ ಶಿಬಿರ ಮಾಡಿ ಅವರಿಗೆ ಅಂಗನವಾಡಿಗೆ ಕರೆದು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಜೊತೆಗೆ ಏನಂದ್ರೆ ಮೇಡಮ್, 1 ಸಾರಿ ಅವರು ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ಅವ್ರನ್ನ ಅಂಗನವಾಡಿಗೆ ರಿಜಿಸ್ಟರ್ ಮಾಡ್ಕೋತೀವಿ. ಸೊ ಅಲ್ಲಿ ಕೂಡ ಅವರಿಗೆ ಫುಡ್ ಕೊಡ್ತೀವಿ, ಅಕ್ಕಿ ಕೊಡ್ತೀವಿ, ಬೇಳೆ ಕೊಡ್ತೀವಿ, ಜೊತೆಗೆ ಕಡಲೆಕಾಯಿ ಮಿಠಾಯಿ ಕೊಡ್ತೀವಿ. ಯಾಕಂದ್ರೆ ಕಡಲೆಕಾಯಿ ಮಿಠಾಯಲ್ಲಿ ಕಡಲೆಕಾಯಿ ಬೀಜ ಇಸ್ ರಿಚ್ ಪ್ರೋಟೀನ್, ಜಾಗ್ರಿ ಅಂದ್ರೆ ಬೆಲ್ಲ ಇರೋದು ರಿಚ್ ಇನ್ ಐರನ್. ಸೊ ಅದನ್ನ ಕೊಡ್ತೀವಿ, ಮೊಟ್ಟೆ ಕೊಡ್ತೀವಿ, ಹಾಲು ಕೊಡ್ತೀವಿ. ಸೊ ಅಲ್ಲೂ ಕೂಡ ಮನೇಲಿ ಅವ್ರು ಏನ್ ತಿಂತಾರೋ ಬಿಡ್ತಾರೋ ಅದು ನಮ್ಗೆ ಬೇಡ ಅಂತ ಹೇಳಿ ಇಲ್ಲೂ ಕೂಡ ನಾವು ಪ್ರಿಕಾಷನ್ ತಗೊಂಡು ಅಂಗನವಾಡಿಯಿಂದ ಅವ್ರಿಗೆ ಫುಡ್ ಸಪ್ಲೈ ಕೂಡ ಮಾಡ್ತೀವಿ. ಸೊ ಅವ್ರಿಗೆ ಹೇಳ್ಬಿಟ್ಟಿರ್ತೀವಿ, ಅಂಗನವಾಡಿ ಫುಡ್ ತಗೊಂಡ್ರೆ ಅಷ್ಟೇ ನಿಮ್ಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡೋದು ನಾವು, ಇಲ್ಲ ಇಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಅಂಗನವಾಡಿ ಫುಡ್ ಕೊಡೋದು. ಸೊ ಇಂಟರ್ಲಿಕ್ ಮಾಡ್ಬಿಟ್ಟು ಅವ್ರಿಗೆ ಅಂಗನವಾಡಿಲಿ ಕೂಡ ಅವ್ರು ಹೋಗಿ ಫುಡ್ ತಗೋಬೇಕು. ಸೊ ಅಲ್ಲಿ ನಿಮ್ಗೆ ಮೆಡಿಸಿನ್ಸ್ ಕೊಡ್ತಾ ಇದೀವಿ, ನ್ಯೂಟ್ರಿಷಿಯಸ್ ಫುಡ್ ಕೊಡ್ತೀವಿ. ಜೊತೆಗೆ ಅವರಿಗೆ ದಿನಕ್ಕೆ ಒಂದೊಂಥರ ಇರುತ್ತೆ ಮೇಡಮ್, ಅಡಿಗೆ ಮಾಡ್ತಾರಲ್ಲ, ದಿನಕ್ಕೆ ಒಂದೊಂಥರ ಕಾಳುಗಳೆಲ್ಲ ಹಾಕಿ, ಸೊ ಪ್ರೋಟೀನ್ಸ್ ಬೇಕು ಅಂತ ಎಲ್ಲಾ ತರ ಮಾಡಿ ಅವರಿಗೆ ಅಂಗನವಾಡಿ ಲೆವೆಲ್ ಅಲ್ಲೂ ಕೂಡ ಕೊಡ್ತಾರೆ. ಅದ್ಬಿಟ್ಟು ನಾನು ಹೇಳಿದೆ, ಈಗ ನಮ್ಮ ಸರ್ಕಾರಿ ಲೆವೆಲ್ ಅಲ್ಲಿ ಏನು ಅಂದ್ರೆ ಒಂದು ಐರನ್ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಅನಿಮಿಯಾ ಅಂತ ಡಿಟೆಕ್ಟ್ ಆಯ್ತು ಅಂದ್ರೆ ನಮ್ಮಲ್ಲೇ ಐರನ್ ಸುಕ್ರೋಸ್ ಇಂಜೆಕ್ಷನ್ ಏನಿದೆ ಅದು ಫ್ರೀ ಆಫ್ ಸಪ್ಲೈ ಆಗುತ್ತೆ. ಅದ್ಬಿಟ್ಟು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗಬೇಕು ಅಂದ್ರೆ ನಮ್ಮ ತಾಲೂಕ್ ಲೆವೆಲ್ ಇಂದ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೂಡ ಮಾಡ್ತೀವಿ ಉಚಿತವಾಗಿ. ಎಸ್, ಧನ್ಯವಾದಗಳು ಡಾಕ್ಟರ್ ಸವಿತಾ ಅವರೇ. ಇದುವರೆಗೂ ನಮಗೆ ಗರ್ಭಿಣಿಯರಲ್ಲಿ ರಕ್ತಹೀನತೆ ಯಾಕಾಗತ್ತೆ, ಅದಕ್ಕೆ ಕಾರಣಗಳೇನು, ಅದಕ್ಕೆ ಮುನ್ನೆಚ್ಚರಿಕೆ ಯಾವಾಗ ತಗೊಳ್ಬೇಕು, ಮತ್ತೆ ಚಿಕಿತ್ಸೆ ಏನಿದೆ, ಈ ಕುರಿತು ನಮಗೆ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಾ. ಅದಕ್ಕಾಗಿ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಿಮಗೂ ಅಷ್ಟೇ, ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬಹಳ ಸಂತೋಷ. ನಿಮಗೂ ಅಷ್ಟೇ ಹೃದಯಪೂರ್ವಕ ಧನ್ಯವಾದಗಳು. ಇದುವರೆಗೂ ವಿಶ್ವ ರಕ್ತಹೀನತೆ ಜಾಗೃತಿ ದಿನದ ಸಂದರ್ಭದಲ್ಲಿ ಗರ್ಭಿಣಿಯರಲ್ಲಿ ರಕ್ತಹೀನತೆ ಈ ಕುರಿತು ಶ್ರೀರಂಗಪಟ್ಟಣ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಸವಿತಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.